ಇವತ್ತಿನ ನಾವು 5ನೇ ತರಗತಿಯ ಸಂತೂರ್ ಇಂಗ್ಲಿಷ್ ಯೂನಿಟ್ 1 ಲೆಟ್ಸ್ ಹ್ಯಾವ್ ಫನ್ ಈ ಪಾಠದ ವಿವರಣೆ ಮತ್ತು ಭಾಷಾಭ್ಯಾಸವನ್ನು ನೋಡೋಣ, ಗ್ರಾಮರ್ ಪಾರ್ಟನ್ನು ನೋಡೋಣ. ಸೊ ಬನ್ನಿ, ನಮಗೆಲ್ಲರಿಗೂ ಗೊತ್ತು ಯೂನಿಟ್ 1 ಲೆಟ್ಸ್ ಹ್ಯಾವ್ ಫನ್ ಅಲ್ಲಿ ದ ಫಸ್ಟ್ ಚಾಪ್ಟರ್ ಈಸ್ ಪಾಪಾಸ್ ಸ್ಪೆಕ್ಟ್ಯಾಕಲ್ಸ್. ವರ್ಡ್ಸ್ ಇದೆ. ಸ್ಪೆಕ್ಟ್ಯಾಕಲ್ಸ್ ಅಂತ ಅಂದರೆ ಕನ್ನಡಕ, ಪೇರ್ ಅಂತ ಅಂದರೆ ಜೋಡಿ, ಮತ್ತೊಂದು ಜೋಡಿ ಇಲ್ಲ ಅಂತ ಹೇಳಿ, ಮತ್ತೊಂದು ಜೊತೆ ಇಲ್ಲ ಅಂತ ಹೇಳಿ. ಗ್ಲಾನ್ಸ್ಡ್ ಅಂತ ಅಂದರೆ ನೋಡೋದು, ಹುಡುಕೋದು ಕ್ವಿಕ್ ಆಗಿ. ಸರ್ಚಿಂಗ್ ಅಂತ ಅಂದರೆ ಹುಡುಕೋದು. ಲೆಟ್ ಅಸ್ ಥಿಂಕ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ವಾಟ್ ಈಸ್ ಪಾಪಾ ಸರ್ಚಿಂಗ್ ಫಾರ್? ಪಾಪ ಏನನ್ನ ಹುಡುಕ್ತಾ ಇದ್ರು? ಪಾಪಾ ಇಸ್ ಸರ್ಚಿಂಗ್ ಫಾರ್ ಹಿಸ್ ಸ್ಪೆಕ್ಟ್ಯಾಕಲ್ಸ್. ಅವರ ಕನ್ನಡಕವನ್ನ ಹುಡುಕ್ತಾ ಇದ್ರು. ವಾಟ್ ಆರ್ ದ ಪಾಸಿಬಲ್ ಪ್ಲೇಸಸ್ ವೇರ್ ಪಾಪಾ ಕ್ಯಾನ್ ಫೈಂಡ್ ಇಟ್? ಅವರು ಎಲ್ಲೆಲ್ಲಿ ಹುಡುಕಿದ್ರು? ಇನ್ಸೈಡ್ ಹಿಸ್ ಪಾಕೆಟ್ಸ್, ಅಂಡರ್ ಹಿಸ್ ಚೇರ್ ಆ್ಯಂಡ್ ನಿಯರ್ ದ ವಿಂಡೋ. ಅವರು ತಮ್ಮ ಜೇಬಿನೊಳಗಡೆ, ಚೇರ್ನ ಕೆಳಗಡೆ ಮತ್ತೆ ಕಿಟಕಿಯ ಹತ್ತಿರನೂ ಸಹ ನೋಡಿದ್ರು. ಅಟ್ ಲಾಸ್ಟ್ ವೇರ್ ಡಸ್ ಪಾಪಾ ಫೈಂಡ್ ಹಿಸ್ ಲಾಸ್ಟ್ ಐಟಮ್? ಎಲ್ಲಿ ಸಿಕ್ತು ಅವರಿಗೆ? ಆನ್ಸರ್, ಪಾಪಾ ಫೌಂಡ್ ಹಿಸ್ ಸ್ಪೆಕ್ಟ್ಯಾಕಲ್ಸ್. ಲಾಸ್ಟ್ ಐಟಮ್ ಅಂತ ಅಂದ್ರೆ ಏನ್ ಕಳ್ಕೊಂಡಿದಾರಲ್ಲ ಆ ವಸ್ತು ಅಂತ ಹೇಳಿ. ಏನ್ ಕಳ್ಕೊಂಡಿರೋದು? ಸ್ಪೆಕ್ಟ್ಯಾಕಲ್ಸ್. ಆನ್ ಹಿಸ್ ಹೆಡ್ ಓನ್ಲಿ, ಅವರ ತಲೆಯ ಮೇಲೆ ಇತ್ತು. ನೆಕ್ಸ್ಟ್ ಥಿಂಕ್ ಅಂಡ್ ಡಿಸ್ಕಷನ್ ಇದೆ. ಸೊ ಅದರೊಳಗಡೆ ಫಸ್ಟ್ ಕ್ವಶನ್, ಅಪಾರ್ಟ್ ಫ್ರಮ್ ರೀಡಿಂಗ್ ಗೆಸ್ ಸಮ್ ಅದರ್ ಕೋಡ್ಸ್ ದಟ್ ಪಾಪಾಸ್ ಕೆನಾಟ್ ಡೂ ವಿತೌಟ್ ದ ಸ್ಪೆಕ್ಟೇಕಲ್ಸ್. ಅವರು ಇನ್ನು ಬೇರೆ ಬೇರೆ ಒಂದು, ನೀವು ಇದನ್ನ ಇಮ್ಯಾಜಿನ್ ಮಾಡ್ಕೊಬೇಕು. ಪಾಪ ಕೆಲವೊಂದು ಏನಂತ ಹೇಳ್ಬಿಟ್ಟು ನ್ಯೂಸ್ ರೀಡಿಂಗ್ ಅದರೊಳಗಡೆ ಇತ್ತು, ಏನೋ ರೀಡಿಂಗ್ ನ್ಯೂಸ್ ಪೇಪರ್, ವಾಚಿಂಗ್ ಟಿವಿ, ವೆಜಿಟೇಬಲ್ಸ್ ಗಳನ್ನ ಕಟ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ. ಅದನ್ನ ಬಿಟ್ಟು ಇನ್ನು ಏನೇನು ಕೆಲಸಗಳನ್ನ ಪಾಪ ಮಾಡಕ್ಕೆ ಆಗಲ್ಲ, ಅವ್ರ ಅಪ್ಪಾಜಿ ಮಾಡಕ್ಕಾಗಲ್ಲ ವಿತೌಟ್ ಸ್ಪೆಕ್ಟೇಕಲ್ಸ್, ಕನ್ನಡಕ ಇಲ್ಲದೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್, ರೈಟಿಂಗ್ ಬರೆಯೋದು, ಡ್ರೈವ್ ಮಾಡೋದು, ಗಾಡಿಯನ್ನು ಡ್ರೈವ್ ಮಾಡೋದು, ಸೀವಿಂಗ್ ಹೊಲಿಯೋದು, ಯೂಸಿಂಗ್ ಎ ಮೊಬೈಲ್ ಫೋನನ್ನು ಆಪರೇಟ್ ಮಾಡೋದು ಅಥವಾ ವರ್ಕ್ ಮಾಡೋದು ಅದರೊಳಗಡೆ, ಆ್ಯಂಡ್ ರೀಡಿಂಗ್ ಎ ಕ್ಲಾಕ್, ಗಡಿಯಾರವನ್ನ ಅದರ ಟೈಮನ್ನು ಹೇಳೋದು. ಇದು ಕನ್ನಡಕ ಇಲ್ಲದೆ ಆಗೋದಿಲ್ಲ ಅಂತ ಹೇಳಿ. ವಾಟ್ ಮೇಕ್ಸ್ ಯುವರ್ ಪಾಪಾ ಹ್ಯಾಪಿ? ಸೊ ಏನು ಅವರಿಗೆ ಒಂದು ಖುಷಿ ಕೊಡುತ್ತೆ? ಮೈ ಪಾಪಾ ಇಸ್ ಹ್ಯಾಪಿ ವೆನ್ ಐ ಸ್ಟಡಿ ವೆಲ್. ನಾನು ತುಂಬ ಚೆನ್ನಾಗಿ ಓದಿದ್ರೆ ನಮ್ಮ ಅಪ್ಪಾಜಿ ಖುಷಿ ಆಗ್ತಾರೆ. ಒಬೇ ಹಿಮ್ ಅಂತ ಅಂದರೆ ನಾನು ಅವರ ಒಂದು ಮಾತಿಗೆ ವಿಧೇಯಕರಾಗಿದ್ದರೆ, ಆ್ಯಂಡ್ ಹೆಲ್ಪ್ ಹಿಮ್, ಅವರ ಕೆಲಸಗಳಲ್ಲಿ ನಾನು ಹೆಲ್ಪ್ ಅನ್ನ ಮಾಡಿದ್ರೆ ಅವರು ಬಹಳ ಸಂತೋಷವಾಗಿರ್ತಾರೆ. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಮೇಕ್ ಅ ಲಿಸ್ಟ್ ಆಫ್ ಥಿಂಗ್ಸ್ ಆಸ್ ಇನ್ಸ್ಟ್ರಕ್ಟೆಡ್ ಬಿಲೋ. ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ಡ್ ಅಟ್ ಯುವರ್ ಹೋಮ್. ಯಾವ್ಯಾವ ವಸ್ತುಗಳು ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಕಡೆ ಇಟ್ಟು ಬಿಡ್ತಾರೆ? ಹೂ ಹೆಲ್ಪ್ ಇನ್ ಫೈಂಡಿಂಗ್ ದೀಸ್ ಮಿಸ್ಪ್ಲೇಸ್ಡ್ ಥಿಂಗ್ಸ್? ಹಾಗಾದ್ರೆ ಯಾರು ಆ ಒಂದು ಮಿಸ್ಪ್ಲೇಸ್ರಲ್ಲಿ ಇಟ್ಟಿರುವಂತಹ, ಸಿಗ್ಲಿಲ್ಲ ಅಂತಂದ್ರೆ ಸಾಮಾನು, ಯಾರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ. ಸೊ ಬನ್ನಿ, ಕೀಸ್, ಬೀಗದ ಕೈಗಳು. ಬಹಳಷ್ಟು ಸಲ ಈ ಬೀಗದ ಕೈಗಳು ಒಂದ್ ಕಡೆ ಇಟ್ಟು ಇನ್ನೊಂದು ಕಡೆ ಹುಡುಕ್ತಿರ್ತೀವಿ. ಅದನ್ನ ಮದರ್, ನಮ್ಮ ತಾಯಿಯವರು ಕರೆಕ್ಟಾಗಿ ಹುಡ್ಕೊಡ್ತಾರೆ. ಮೊಬೈಲ್ ಫೋನ್, ಹೌದು, ಮೊಬೈಲ್ ಫೋನು ಸಹ ಎಲ್ಲೆಲ್ಲೋ ಇಟ್ಟಿರ್ತೀವಿ. ಫಾದರ್. ಸ್ಪೆಕ್ಟ್ಯಾಕಲ್ಸ್, ಕನ್ನಡಕ, ಚಿಲ್ಡ್ರನ್ ಹುಡುಕೊಡ್ತಾರೆ. ಈಗ ಲೈಕ್ ಇನ್ ದ ಸ್ಟೋರಿ. ಓಕೆ, ಕೂಂಬ್, ಪಾಚಣಿಕೆ, ಮದರ್ ಅಥವಾ ಚಿಲ್ಡ್ರನ್. ಓಕೆ, ನೆಕ್ಸ್ಟ್, ಹೌ ವುಡ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರಾಟಿಟ್ಯೂಡ್ ಟು ದೆಮ್? ಇಲ್ಲಿ ಹುಡ್ಕೊಡ್ತಾರಲ್ಲ ಅವರಿಗೆ ನೀವು ಯಾವ ರೀತಿಯಾಗಿ ಒಂದು ಗ್ರಾಟಿಟ್ಯೂಡ್ ಅನ್ನ, ವಿನಮ್ರತೆಯನ್ನ ತೋರಿಸ್ತೀರಾ ಅಂತಂದ್ರೆ, ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಒಂದು ಗ್ರಾಟಿಟ್ಯೂಡ್ ಅನ್ನ ತೋರಿಸ್ತೀವಿ, ಅವ್ರು ಹುಡ್ಕೊಟ್ಟಿದ್ದಕ್ಕೆ ಅಲ್ವಾ, ತೋರಿಸ್ಬೇಕು. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್, ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ಡ್ ಅಟ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿ ಹಾಗಾದ್ರೆ ಯಾವ ಮಿಸ್ಪ್ಲೇಸ್ ಆಗುತ್ತೆ? ಹೂ ಹೆಲ್ಪ್ಸ್ ಇನ್ ಫೈಂಡಿಂಗ್ ದೀಸ್ ಮಿಸ್ಪ್ಲೇಸ್ ಥಿಂಗ್ಸ್? ಯಾರು ಹೆಲ್ಪ್ ಮಾಡ್ತಾರೆ ಇದನ್ನ ಹುಡ್ಕೊಳಕ್ಕೆ ಅಂತಂದ್ರೆ, ಕೆಲವೊಂದ್ಸಲಿ ಬಹಳಷ್ಟು ಟೈಮ್ ನಾವು ಪೆನ್ಸಿಲ್ ಅನ್ನ ಕಳ್ಕೊಂತೀವಿ, ನಮ್ಮ ಫ್ರೆಂಡ್ ಹುಡ್ಕೊಡ್ತಾರೆ, ತಗೋ ಇಲ್ಲಿದೆ ನೋಡು ಅಂತಾರೆ. ಸ್ಕೂಲ್ ಬ್ಯಾಗನ್ನೇ ನಾವು ಮಿಸ್ಪ್ಲೇಸ್ ಬಿಟ್ಬಿಟ್ಟಿರ್ತೀವಿ, ಟೀಚರ್ ಹುಡ್ಕೊಡ್ತಾರೆ. ವಾಟರ್ ಬಾಟಲ್ಸ್ ಅಂತೂ ಕಾಮನ್, ಎಲ್ಲೋ ಬಿಟ್ಟು ಎಲ್ಲೋ ಓಡಾಡ್ತಿರ್ತೀವಿ, ನಮ್ಮ ವಾಟರ್ ಬಾಟಲ್ ಇಲ್ಲ ಅಂತ ಹೇಳಿ, ಅವಾಗ ಕ್ಲಾಸ್ಮೇಟ್ಸ್ಗಳು ಹೆಲ್ಪ್ ಮಾಡ್ತಾರೆ. ನೋಟ್ಬುಕ್ಸ್, ಈವನ್ ನೋಟ್ಬುಕ್ಸು ಕಡೆ ನಾವು ಕರೆಕ್ಷನಿಗೆ ಕೊಟ್ಟಿರ್ತೀವಿ ಅಥವಾ ಫ್ರೆಂಡ್ಸಿಗೆ ಕೊಟ್ಟಿರ್ತೀವಿ, ಬಿಟ್ಟಿರ್ತೀವಿ, ಬಟ್ ನಮ್ಮ ಫ್ರೆಂಡೇ ಅದನ್ನ ಹೆಲ್ಪ್ ಮಾಡ್ತಾರೆ ಫೈಂಡ್ ಔಟ್ ಮಾಡೋಕ್ಕೆ. ಹೌ ವುಡ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರಾಟಿಟ್ಯೂಡ್ ಟು ದೆಮ್? ಅವರಿಗೆ ಯಾವ ರೀತಿಯಾಗಿ ಅಂತಂದ್ರೆ, ಐ ವಿಲ್ ಟೆಲ್ ಥ್ಯಾಂಕ್ ಯು ವೆರಿ ಮಚ್ ಟು ದೆಮ್. ನಾವು ಇಲ್ಲೂ ಅಷ್ಟೇ ಅವರಿಗೆ ನಾವು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿಬಿಟ್ಟು ಗ್ರಾಟಿಟ್ಯೂಡ್ ಅನ್ನ ತೋರಿಸ್ತೀವಿ. ಲುಕ್ ಅಟ್ ದ ವರ್ಡ್ಸ್ ಇನ್ ಈಚ್ ಗ್ರೂಪ್, ಅರೇಂಜ್ ದೆಮ್ ಆಸ್ ಅಸೆಂಡಿಂಗ್ ಆರ್ಡರ್, ರೈಟ್ ದ ಸ್ಮಾಲೆಸ್ಟ್. ಅಸೆಂಡಿಂಗ್ ಆರ್ಡರ್ ಅಂತ ಅಂದ್ರೆ ಏರಿಕೆ ಕ್ರಮ. ಓಕೆ, ಚಿಕ್ಕದ್ರಿಂದ ದೊಡ್ಡದು ಅಂತ ಅಂತೀವಲ್ಲ ಅದು. ರೈಟ್ ದ ಸ್ಮಾಲೆಸ್ಟ್ ಆರ್ ಲೈಟೆಸ್ಟ್ ಆಬ್ಜೆಕ್ಟ್ ಫಸ್ಟ್. ಬಹಳ ಲೈಟ್ ಆಗಿರತ್ತಲ್ವಾ ವೇಟ್ ಅಲ್ಲಿ, ಅದನ್ನ ನಾವು ಫಸ್ಟ್ ಬರೀರಿ.
ಅದಾದ್ಮೇಲೆ ದ ಬಿಗ್ಗೆಸ್ಟ್ ದೊಡ್ಡದು ಅಥವಾ ಹೆವಿಯೆಸ್ಟ್ ಭಾರವಾಗಿರುವಂಥದ್ದು ಲಾಸ್ಟಿಗೆ ಬರ್ಕೊಂಡು ಹೋಗಿ ಏರಿಕೆ ಕ್ರಮ ಹೇಳ್ತಾ ಇದೆ. ಟವಲ್, ಸ್ಯಾರಿ, ಹ್ಯಾಂಡ್ ಕರ್ಚೀಫ್, ಬೆಡ್ಶೀಟ್. ಹ್ಯಾಂಡ್ ಕರ್ಚೀಫ್ ಅಲ್ವಾ, ಭಾಳ ಲೈಟ್ ಆಗಿರುತ್ತೆ ಕಂಪೇರ್ ಟು ದೀಸ್. ಟವಲ್ ನೆಕ್ಸ್ಟು, ಸ್ಯಾರಿ, ಬೆಡ್ಶೀಟ್ ಹೆವಿ ಇರುತ್ತೆ. ಆ್ಯಪಲ್, ಸ್ಟ್ರಾಬೆರಿ, ಚೆರ್ರಿ, ವಾಟರ್ ಮೆಲನ್. ಚೆರ್ರಿ ಕೆಂಪುದಾಗಿ ಚಿಕ್ಕದಾಗಿರುತ್ತಲ್ವ ಫ್ರೂಟ್ ಅದು. ಸ್ಟ್ರಾಬೆರಿ ಎಲ್ಲರೂ ನೋಡಿದ್ದೀವಿ. ಆ್ಯಪಲ್, ಅದಾದ್ಮೇಲೆ ನೆಕ್ಸ್ಟು ಹೆವಿಯರ್ ವಾಟರ್ ಮೆಲನ್. 29 29, 14 14, 91 91, 47 47. ಸೊ 14 14 ಚಿಕ್ಕದು, 29 29, 47 47, ಲಾಸ್ಟಿಗೆ 91 91. ಓಕೆ. ಹೆನ್ ಕೋಳಿ, ಕ್ರೌ ಕಾಗೆ, ಸ್ಪ್ಯಾರೋ ಗುಬಚ್ಚಿ, ಈಗಲ್ ಹದ್ದು. ಓಕೆ, ಸ್ಪ್ಯಾರೋ ಬಹಳ ಚಿಕ್ಕದಾಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟು ಕಾಗೆ ಕ್ರೌ, ಅದಾದ್ಮೇಲೆ ನೆಕ್ಸ್ಟು ಹೆನ್, ಅದಾದ್ಮೇಲೆ ನೆಕ್ಸ್ಟು ಈಗಲ್. ಓಕೆ. ಆಕ್ಸ್, ರ್ಯಾಬಿಟ್, ಎಲಿಫೆಂಟ್, ಸ್ಕ್ವಿರಲ್. ಸ್ಕ್ವಿರಲ್ ಅಂತಂದ್ರೆ ಅಳಿಲು, ರ್ಯಾಬಿಟ್ ಮೊಲ. ನೆಕ್ಸ್ಟ್ ಆಕ್ಸ್ ಬರುತ್ತೆ ಎತ್ತು, ಎಲಿಫೆಂಟ್ ಹೆವಿ ಇರುತ್ತೆ, ಸೊ ಅದು ಆನೆ. ರೈಟ್ 2 ಎಕ್ಸಾಂಪಲ್ಸ್ ಮೋರ್ ಫಾಲೋವಿಂಗ್ ದ ಸೇಮ್ ಪ್ಯಾಟರ್ನ್. ಈ ರೀತಿಯಾಗಿ ಇನ್ನೂ ಒಂದು 2 ಎಕ್ಸಾಂಪಲ್ಸ್ ಅನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಆಂಟ್ ಇರುವೆ, ರ್ಯಾಟ್ ಇಲಿ, ಕ್ಯಾಟ್ ಬೆಕ್ಕು, ಎಲಿಫೆಂಟ್ ಆನೆ. ನೀವು ಯಾವುದನ್ನಾದ್ರೂ ನೀವು ಬರಿಬಹುದು. ನೆಕ್ಸ್ಟ್ ಪೆನ್ಸಿಲ್, ಬುಕ್, ಬ್ಯಾಗ್, ಕಬರ್ಡ್. ಓಕೆ ಫೈನ್, 2 ಎಕ್ಸಾಂಪಲ್ಸ್ ಆಯಿತು. ನೆಕ್ಸ್ಟ್ ನೋಟ್ ದ ಫಾಲೋವಿಂಗ್ ಫ್ರೇಸ್. ಅ ಪೇರ್ ಆಫ್ ಶೂಸ್. ಓಕೆ ಓಕೆ, a pair of shoes. The word pair is used in all the phrases given below. ಇಲ್ಲಿ ಫ್ರೇಸಸ್ ಗಳನ್ನ ಕೊಟ್ಟಿದ್ದಾರೆ, ಅದರೊಳಗಡೆ ಎಲ್ಲ ಸಹ ಪೇರ್ ಅಂತ ಕೊಟ್ಟಿದ್ದಾರೆ. ಪೇರ್ ಅಂತ ಅಂದ್ರೆ ಏನು ಗೊತ್ತಾ? ಸೊ ಒಂದು ಜೋಡಿ ಅಂತ ಹೇಳ್ಬೋದು. 2 ಒಂದೇ ರೀತಿಯ ವಸ್ತುಗಳು ಸೇರಿ ಒಂದು ಸಮೂಹ ಆಗತ್ತಲ್ಲ, ಅದಕ್ಕೋಸ್ಕರ ನಾವು ಅ ಪೇರ್ ಅಂತ ಹೇಳ್ತೀವಿ. ಎ ಪೇರ್ ಆಫ್ ಸೀಸರ್ಸ್. ಓಕೆ, ಅ ಪೇರ್ ಆಫ್ ಪ್ಯಾಂಟ್ಸ್, ಅ ಪೇರ್ ಆಫ್ ಸ್ಪೆಕ್ಟಾಕಲ್ಸ್, ಅ ಪೇರ್ ಆಫ್ ಗ್ಲೋವ್ಸ್. ಸಾರಿ, ಇಲ್ಲಿದೆ ಗ್ಲೋವ್ಸ್. ಓಕೆ, ಹ್ಯಾಂಡ್ ಗ್ಲೋವ್ಸ್ ಇದು. ಅ ಪೇರ್ ಆಫ್ ಸಾಕ್ಸ್ ಇಲ್ಲಿದೆ. ಅ ಪೇರ್ ಆಫ್ ಇಯರಿಂಗ್, ಇದ್ರ ಪೇರ್ ಇದೆ, ಅದನ್ನ ಬೇರೆಯವ್ರ ಜೊತೆಗೆ ಹಾಕೊಂಡ್ರೆ ಅದು ಪೇರ್ ಆಗಲ್ಲ. ಓಕೆ. ನೆಕ್ಸ್ಟ್ ಅ ಪೇರ್ ಆಫ್ ರಾಕೆಟ್ಸ್. ನಾವೇನು ಬ್ಯಾಡ್ಮಿಂಟನ್ ಆಡೋಕ್ಕೋಸ್ಕರ ಯೂಸ್ ಮಾಡ್ತೀವಲ್ವಾ ರಾಕೆಟ್ಸ್, ಅದು. ಓಕೆ ಫೈನ್. ನೆಕ್ಸ್ಟ್ ಎನ್ಸರ್ಕಲ್ ದ ವರ್ಡ್ ದಟ್ ಈಸ್ ಸ್ಪೆಲ್ಡ್ ಕರೆಕ್ಟ್ಲಿ. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಂತೆ. ಸೊ ಯಾವುದು ಸ್ಪೆಲ್ಲಿಂಗ್ ಸರಿ ಇದೆಯೋ ಅದನ್ನು ನಾವು ಎನ್ಸರ್ಕಲ್ ಮಾಡಬೇಕಂತೆ, ರೌಂಡ್ ಮಾಡಬೇಕಂತೆ. ವಾಟರ್, WATER ವಾಟರ್. ವೆಜಿಟೇಬಲ್ಸ್, VEGETABLES. ಬಲೂನ್, BALLOON. ಹೌಸ್, HOUSE ಹೌಸ್. ಎಲಿಫೆಂಟ್, ELEPHANT. ಸ್ಪೆಕ್ಟಾಕಲ್ಸ್, SPECTACLES. ಕಾರ್ಪೆಂಟರ್, CARPENTER. ಫ್ರೂಟ್, FRUIT ಫ್ರೂಟ್. ರಿಸೀವ್, RECEIVE ರಿಸೀವ್. ಪ್ರಿನ್ಸಿಪಲ್, PRINCIPAL ಪ್ರಿನ್ಸಿಪಲ್. ಓಕೆ, ದೀಸ್ ಆರ್ ಆಲ್ ದ ಕರೆಕ್ಟ್ ವರ್ಡ್ಸ್. ಕಂಪ್ಲೀಟ್ ದ ಸ್ಟೋರಿ ಯೂಸಿಂಗ್ ದ ಕರೆಕ್ಟ್ ಪ್ರಿಪೋಸಿಷನ್ಸ್. ಓಕೆ, ಇಲ್ಲಿ ಪ್ರಿಪೋಸಿಷನ್ಸ್ಗಳನ್ನು ಕರೆಕ್ಟಾಗಿ ನಾವು ತಗೊಂಡು ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕಂತೆ. ಮೈ ಫಾದರ್ ಹ್ಯಾಸ್ ಅ ಹ್ಯಾಬಿಟ್ ಆಫ್ ಕೀಪಿಂಗ್ ಹಿಸ್ ಸ್ಪೆಕ್ಟಾಕಲ್ಸ್ ಇನ್ ರ್ಯಾಂಡಮ್ ಪ್ಲೇಸಸ್. ಓಕೆ, ಲಾಸ್ಟ್ ವೀಕ್ he could not find his spectacles and looked around the house. We checked the big box that reached above our waist. My father looked for the spectacles among the newspaper kept on the table. He continued searching for 2 hours before finally giving up. He sat down on the bed after giving one final look to the room and said with a sigh, "Looks like it is time to get a new pair." ಓಕೆ, ಇಲ್ಲಿ ಪ್ರಿಪೋಸಿಷನ್ಸ್ಗಳನ್ನು ಫಿಲಪ್ ಮಾಡಿದ್ದೀವಿ. ಓಕೆ, ಇದೇ ಸ್ಟೋರಿನ ನಾವು ಕಂಪ್ಲೀಟಾಗಿ ಇಷ್ಟು ದೊಡ್ಡದಾಗಿ ಅವ್ರಿಗೆ ಕೊಟ್ಟರೆ ಅರ್ಥ ಆಗಲ್ಲ. ಸ್ವಲ್ಪ ಕನ್ನಡದಲ್ಲಿ ಇದರ ಒಂದು ಅರ್ಥವನ್ನು ಹೇಳೋಣ. ನನ್ನ ತಂದೆಗೆ ತಮ್ಮ ಕನ್ನಡಕವನ್ನು ಎಲ್ಲಿ ಬೇಕಾದರೂ ಇಡುವ ಅಭ್ಯಾಸ ಇದೆ. ಕಳೆದ ವಾರ ಅವರಿಗೆ ತಮ್ಮ ಕನ್ನಡಕ ಸಿಗಲಿಲ್ಲ. ಆದ್ದರಿಂದ ಅವರು ಮನೆಯ ಸುತ್ತಮುತ್ತ ಹುಡುಕಿದ್ರು. ನಮ್ಮ ಸೊಂಟಕ್ಕಿಂತ ಎತ್ತರವಾಗಿದ್ದ ದೊಡ್ಡ ಪೆಟ್ಟಿಗೆಯನ್ನು ನಾವು ಪರಿಶೀಲಿಸಿದ್ವು. ಅಬೌವ್ ದ ವೇಸ್ಟ್, ಸೊಂಟ. ಓಕೆ, WAST ವೇಸ್ಟ್ ಅಲ್ಲ, WAIST ಸೊಂಟ. ಮೈ ಫಾದರ್ ಲುಕ್ಸ್ ಫಾರ್ ದ ಸ್ಪೆಕ್ಟಾಕಲ್ಸ್. ನನ್ನ ತಂದೆ ಮೇಜಿನ ಮೇಲಿದ್ದ ಪತ್ರಿಕೆಗಳ ನಡುವೆಯೂ ಕನ್ನಡಕವನ್ನು ಹುಡುಕಿದ್ರು. ಭಾಳ ಇದ್ವು, ಹಳೆ ಯೂಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನ್ಯೂಸ್ ಪೇಪರು, ಅದ್ರ ನಡುವೆನೂ ನೋಡಿದ್ರು. ಅದಾದ್ಮೇಲೆ ನೆಕ್ಸ್ಟು ಕೊನೆಗೆ ಹುಡುಕುವುದನ್ನು ಬಿಟ್ಟು ಬಿಡುವ ಮೊದಲು ಅವರು 2 ಗಂಟೆಗಳ ಕಾಲ ಹುಡುಕುತ್ತಲೇ ಇದ್ರು, ಬಿಡಬಾರ್ದು ಅಂತ. ಓಕೆ, ನೆಕ್ಸ್ಟ್
ಕೊಠಡಿಯನ್ನು ಕೊನೆಯ ಬಾರಿ ಒಮ್ಮೆ ನೋಡಿದ ನಂತರ ಅವರು ಹಾಸಿಗೆಯ ಮೇಲೆ ಕುಳಿತು ನಿಟ್ಟುಸಿರು ಸಾಯಿ ಅಂದರೆ ನಿಟ್ಟುಸಿರು ಬಿಡುತ್ತಾ ಹೇಳಿದ್ರು, ಹೊಸ ಕನ್ನಡಕವನ್ನ ಖರೀದಿಸುವ ಸಮಯ ಬಂದಿದೆ ಎಂದು ಅನ್ಸತ್ತೆ ಅಥವಾ ತೋರುತ್ತದೆ ಅಂತ. ಇಲ್ಲಿ ಸ್ಟೋರಿ. ನೆಕ್ಸ್ಟ್, ಯೂಸ್ ದ ಕ್ಲೂಸ್ ಗಿವನ್ ಬಿಲೋ ಟು ಕಂಪ್ಲೀಟ್ ದ ಕ್ರಾಸ್ ವರ್ಡ್ ಪಜಲ್. ನೆಕ್ಸ್ಟ್ ಪೇಜಲ್ಲಿ ಪಜಲ್ ಇದೆ. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ವರ್ಡ್ಸ್ ಇದೆ ನೋಡಿ. ನಾಟ್ ಫಾರ್, ಬಹಳ ದೂರ ಏನಿಲ್ಲ. ಇಟ್ಸ್ ನಿಯರ್ ಬೈ, ಹತ್ರ ಇದೆ. ಐ ಸೆಡ್ ನೋ, ನಾನು ಬೇಡ ಅಂದೆ. ಬಟ್ ಹೀ ಸೆಡ್ ಎಸ್, ಅವನು ಬೇಕು ಅಂದ. ಐ ವಾಂಟ್ ಕ್ಲೀನ್ ಕ್ಲಾತ್ಸ್, ನನಗೆ ಶುಭ್ರವಾದ ಸ್ವಚ್ಛವಾದ ಬಟ್ಟೆ ಬೇಕು. ನಾಟ್ ದ ಡರ್ಟಿ ಒನ್ಸ್, ಗಲೀಜಾಗಿರೋದಲ್ಲ. ಸಮಥಿಂಗ್ ಸ್ಮಾಲ್, ಸ್ವಲ್ಪ ಚಿಕ್ಕದಿದೆ. ಈಸ್ ನಾಟ್ ಬಿಗ್, ಹಾಗಂತ ಹೇಳ್ಬಿಟ್ಟು ಬಹಳ ದೊಡ್ಡದು ಏನಿಲ್ಲ. ನಾಟ್ ಇನ್ ಸೈಡ್, ಪ್ಲೇ ಔಟ್ ಸೈಡ್, ಒಳಗಡೆ ಆಡಬೇಡಿ, ಹೊರಗಡೆ ಆಡಿ. ಡೋಂಟ್ ಬಿ ಸ್ಯಾಡ್, ಬೇಜಾರಾಗಬೇಡಿ. ಬಿ ಹ್ಯಾಪಿ, ಸಂತೋಷವಾಗಿರಿ. ಯು ಆರ್ ಸ್ಲೋ, ಶಿ ಈಸ್ ಫಾಸ್ಟ್, ನೀನು ಬಹಳ ಸ್ಲೋ ಆಗಿದೆಯಾ, ನಿಧಾನವಾಗಿದೆಯಾ, ಅವಳು ಬಹಳ ಫಾಸ್ಟ್ ಆಗಿದ್ದಾಳೆ. ವೆನ್ ಇಟ್ಸ್ ನಾಟ್ ಬ್ರೈಟ್, ಇಟ್ಸ್ ಡಾರ್ಕ್, ಇದು ಬ್ರೈಟ್ ಅಲ್ಲ, ಡಾರ್ಕ್. ನಾಟ್ ಹಾಟ್, ಶಿ ಲೈಕ್ಸ್ ಕೋಲ್ಡ್ ಕಾಫಿ, ಅವಳಿಗೆ ಬಿಸಿಯಾಗಿರುವಂಥ ಕಾಫಿ ಬೇಡ, ತಣ್ಣಗಿರೋದು ಬೇಕು. ನಾಟ್ ಬಾಟ್ ಬಟ್ ಸೋಲ್ಡ್. ಓಕೆ, ಸೊ ಈ ಒಂದು ಹೇಳಬೇಕು ಅಂತ ಅಂದರೆ ಇವೆಲ್ಲ ಆಪೋಸಿಟ್ ಮೀನಿಂಗ್ ಇರುವಂಥ ವರ್ಡ್ಸ್ಗಳು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನಿಯರ್ ಬೈ, ಯಸ್, ಅಲ್ಲಿ ಏನು ಬರ್ದಿದ್ವಲ್ಲ ಅದೇ ಬಿಗ್, ಫಾಸ್ಟ್, ಸೋಲ್ಡ್, outside, clean, happy. Okay, let us speak. Papa is a commonly used word in the English to address one's father. ಹೌದಲ್ವಾ, ಒಬ್ರು ಒಂದು ತಂದೆಗೆ ಕಾಮನ್ ಆಗಿ ಹೇಳಬೇಕು ಅಂತ ಅಂದರೆ ಪಾಪ ಅಂತ ಯೂಸ್ ಮಾಡ್ತಾರೆ, ಪಪ್ಪ ಅಂತ ಯೂಸ್ ಮಾಡ್ತಾರೆ. ಸೇ ಅಲೌಡ್ ದ ವರ್ಡ್ ಯು ಯೂಸ್ ಫಾರ್ ಫಾದರ್ ಇನ್ ಯುವರ್ ಲ್ಯಾಂಗ್ವೇಜ್. ಹಾಗಾದರೆ ನಿಮ್ಮ ಒಂದು ಲ್ಯಾಂಗ್ವೇಜಲ್ಲಿ ನಿಮ್ಮ ಅಪ್ಪಾಜಿನ ಯಾವ ರೀತಿಯಾಗಿ ಕರೀತಾರೆ? ಅಪ್ಪ, ಅಪ್ಪಾಜಿ, ಅಯ್ಯ, ಡ್ಯಾಡಿ. ಓಕೆ, ಡ್ಯಾಡಿ ನಿಮ್ಮ ಲ್ಯಾಂಗ್ವೇಜ್ ಆಗೋದಿಲ್ಲ, ನಿಮ್ಮ ಲ್ಯಾಂಗ್ವೇಜಲ್ಲಿ ಯಾವ ರೀತಿಯಾಗಿ. ಮೇಕ್ ಅ ಲಿಸ್ಟ್ ಆಫ್ ಸಚ್ ವರ್ಡ್ಸ್ ಇನ್ ಯುವರ್ ನೋಟ್ಬುಕ್, ಶೇರ್ ದೆಮ್ ವಿತ್ ಯುವರ್ ಕ್ಲಾಸ್. ನಿಮ್ಮ ಒಂದು ಕ್ಲಾಸ್ ಜೊತೆಗೆ ಅದನ್ನು ಶೇರ್ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಲೆಟ್ ಅಸ್ ಸ್ಪೀಕ್ ಎಲ್ಲಿ ಬಂತು. ನೆಕ್ಸ್ಟ್ ಲೆಟ್ ಅಸ್ ಲಿಸನ್ ಎಲ್ಲಿ ನೋಡೋಣ. ಯೋರ್ ಟೀಚರ್ ವಿಲ್ ರೀಡ್ ಅಲೌಡ್ ಅ ಫ್ಯೂ ವರ್ಡ್ಸ್ ಪೇರ್. ಇಲ್ಲಿ ವರ್ಡ್ಸ್ ಪೇರ್ ಇದೆ, ವರ್ಡ್ ಜೋಡಿಗಳಿದ್ದಾವೆ. ಲಿಸನ್ ಕೇರ್ಫುಲಿ, ಗಮನವಿಟ್ಟು ಕೇಳಿ. ಆ್ಯಂಡ್ ಎನ್ಸರ್ಕಲ್ ಪೇರ್ಸ್ ಇನ್ ವಿಚ್ ದ ವರ್ಡ್ ಸೌಂಡ್ ಡಿಫ್ರೆಂಟ್. ಎಲ್ಲಿ ಸೌಂಡು ಡಿಫ್ರೆಂಟ್ ಆಗಿರುತ್ತೋ ಅಲ್ಲಿ ನೀವು ಅದನ್ನು ರೌಂಡ್ ಮಾಡಿ. ಓಕೆ, ಪೇರ್, ಪೀರ್, ಏಟ್, ಏಟ್, ಬೆಡ್, ಬ್ಯಾಡ್, ನಾಟ್, ನಾಟ್. ಇಲ್ಲಿ ನೋಡಿ, ಲಿಸನ್ ಕೇರ್ಫುಲಿ ಆ್ಯಂಡ್ ಎನ್ಸರ್ಕಲ್ ಪೇರ್ಸ್ ಇನ್ ವಿಚ್ ದ ವರ್ಡ್ ಸೌಂಡ್ಸ್ ಡಿಫ್ರೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಸೇಮ್ ಇದೆ. ನಾಟ್, ನಾಟ್. ಫೇರ್, ಫೇರ್, ಹೇರ್, ಹೇರ್, ಫೇರ್, ಫಿಯರ್. ಚೇಂಜ್ ಆಯಿತು. ವೇರ್, ವರ್. ಸನ್, ಸನ್. ಡೀರ್, ಡಿಯರ್. ಕೋಲ್ಡ್, ಕುಡ್. ಹೀಲ್, heel, not, note. Dare, dear. Would, would. Fill, feel. ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳಿರಲಿಲ್ಲ. ಪೇರ್, ಪೀರ್. ಏಟ್, ಏಟ್, ಸೇಮ್ ಇದೆ, ಏಟ್ ಅನ್ನೋದೇ. ಬೆಡ್, ಬ್ಯಾಡ್. ಓಕೆ, ನೆಕ್ಸ್ಟ್. Repeat each pair 3 to 4 times so that the learners can focus on the sounds. So 3-4 ಸಲ ಅದನ್ನು ರಿಪೀಟ್ ಮಾಡಬೇಕಂತೆ. It is advised that facilitators listen to the pronunciation of the each word so that they may familiarize the learners with the sounds in a better way. You may also use audios in the class. ನೀವು ಆಡಿಯೋ ಒಂದು ಸುರುಳಿಗಳನ್ನು ಸಹ ಕೇಳಿಸ್ಬೋದು. Let us write. Write the poem Papa Spectacles in the form of a story in your notebook. ಈಗ ನೀವು ಪೊಯಮನ್ನು ನೋಡಿದ್ವಲ್ವಾ, ಇಲ್ಲಿ ನಾವು ಸ್ಟೋರಿಯನ್ನು ಬರಿಬೇಕಂತೆ. ಓಕೆ, ಫೈನ್. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಬರೆಯೋದು ಅಂತ. ಸೊ ಟುಡೇ ಮೈ ಫಾದರ್ ಈಸ್ ಅನ್ಹ್ಯಾಪಿ ಬಿಕಾಸ್ ಹಿ ಹ್ಯಾಸ್ ಲಾಸ್ಟ್ ಹಿಸ್ ಸ್ಪೆಕ್ಟ್ಯಾಕಲ್ಸ್. ಅವ್ರು ಭಾಳ ಬೇಜಾರಾಗಿದ್ರು, ಅವರು ತಮ್ಮ ಕನ್ನಡಕವನ್ನು ಕಳ್ಕೊಂಡಿದ್ರು. ಹಿ ಸರ್ಚಸ್ ಎವ್ರಿವೇರ್ ಇನ್ ದ ಹೌಸ್, ಎಲ್ಲ ಕಡೆ ಹುಡುಕಿದ್ರು. ಹಿ ಲುಕ್ಸ್ ಇನ್ಸೈಡ್ ಹಿಸ್ ಪಾಕೆಟ್ಸ್, ಅಂಡರ್ ದ ಚೇರ್ ಆ್ಯಂಡ್ ನಿಯರ್ ದ ವಿಂಡೋ, ಎಲ್ಲ ಕಡೆ ನೋಡಿದ್ರು. ಪಾಕೆಟ್ಸಲ್ಲಿ, ಜೇಬಲ್ಲಿ, ಚೇರ್ ಕೆಳಗಡೆ, ವಿಂಡೋ ಹತ್ರ. ಹಿ ಕೆ ನಾಟ್ ರೀಡ್ ದ ನ್ಯೂಸ್ ಪೇಪರ್ ಆರ್ ವಾಚ್ ಟಿವಿ. ಅವರು ನ್ಯೂಸ್ ಪೇಪರ್ ಓದೋಕ್ಕಾಗ್ತಿಲ್ಲ, ಟಿವಿ ನೋಡೋಕ್ಕಾಗ್ತಿಲ್ಲ. ಅಟ್ ಲಾಸ್ಟ್ ಐ ಟೆಲ್ ಹಿಮ್ ದ್ಯಾಟ್ ಹಿಸ್ ಸ್ಪೆಕ್ಟ್ಯಾಕಲ್ಸ್ ಆರ್ ಆನ್ ಹಿಸ್ ಹೆಡ್.
ಕೊನೆಯದಾಗಿ ನಾನು ಹೇಳಿದೆ ಅವರ ಸ್ಪೆಕ್ಟ್ಯಾಕಲ್ಸ್ ಅಂತ ಅಂದರೆ ಕನ್ನಡಕ ಅವರ ತಲೆ ಮೇಲೆ ಇದೆ. ಹಿ ಸ್ಮೈಲ್ಸ್ ಆ್ಯಂಡ್ ಥ್ಯಾಂಕ್ಸ್ ಮೀ, ಅವ್ರು ನಗ್ತಾ ನನಗೆ ಥ್ಯಾಂಕ್ ಯು ಹೇಳಿದರು. ಇದು ಪೊಯಮ್ ಥರ ಅಲ್ಲ, ಇಟ್ ಕ್ರಿಯೇಟ್ಸ್ ಅ ಸ್ಟೋರಿ ಹಿಯರ್. ಓಕೆ, ನೆಕ್ಸ್ಟ್. ಸೊ ಲೆಟ್ ಅಸ್ ಡೂ, ಇಲ್ಲಿ ಆಕ್ಟಿವಿಟಿ ಇದೆ. ಫನ್ ವಿತ್ ಮ್ಯಾಚ್ ಸ್ಟಿಕ್ಸ್. ಮೂವ್ 3 ಮ್ಯಾಚ್ ಸ್ಟಿಕ್ಸ್ ಟು ಮೇಕ್ 3 ಸ್ಕ್ವೇರ್ಸ್. ಇಲ್ಲಿ 4 ಸ್ಕ್ವೇರ್ಗಳಿದೆ. ನೀವು 3 ಮ್ಯಾಚ್ ಸ್ಟಿಕ್ಸನ್ನು ತೆಗಿಬಹುದಂತೆ. ತೆಗೆದು 3 ಸ್ಕ್ವೇರ್ ಆಗುತ್ತಂತೆ. ಒಂದು ವೇಳೆ ನಾನು ಇದನ್ನು ತೆಗೆದೆ ಅಂತ ಅಂದರೆ ಇದು ರೆಕ್ಟ್ಯಾಂಗ್ಯುಲರ್ ಆಯಿತು, ಸ್ಕ್ವೇರ್ ಆಗಲಿಲ್ಲ. ಓಕೆ, 1 2 ಒಂದು ರೆಕ್ಟ್ಯಾಂಗಲ್ ಆಯಿತು. ನಮಗೆ ಸ್ಕ್ವೇರೇ ಬೇಕಂತೆ. ಯಾವ ರೀತಿಯಾಗಿ ತೆಗಿತೀರಾ? 3 ತೆಗಿಬಹುದು. 3 ತೆಗೆದ್ರೆ 3 ಸ್ಕ್ವೇರ್ಗಳು, ಚೌಕಗಳು ಸಿಗತ್ತಂತೆ. ಓಕೆ, ಮಾಡಿ ನೋಡಿ. ಲುಕ್ ಅಟ್ ದ ಫ್ಲೇಮ್, ಇದು ತುಂಬ ಚೆನ್ನಾಗಿದೆ. ಟಚ್ ದ ರೆಡ್ ಸ್ಟಾರ್ ವಿತ್ ದ ಟಿಪ್ ಆಫ್ ಯುವರ್ ನೋಸ್. ನಿಮ್ಮ ಮೂಗಿನ ತುದಿಯನ್ನು ಬಗ್ಬಿಟ್ಟು ಈ ಒಂದು ಸ್ಟಾರಿಗೆ ಟಚ್ ಮಾಡಿ. ಟಚ್ ಮಾಡಿದ ತಕ್ಷಣ, ಟಚ್ ಮಾಡಿಕೊಂಡೇ ನೀವು ನಿಮ್ಮ ಕಣ್ಣು ಇಲ್ಲಿಗೆ ಬಂದ ತಕ್ಷಣ, ಅಂದರೆ ಈ ಮೇಣದ ಬತ್ತಿಯನ್ನು ನೋಡಿದ ತಕ್ಷಣ ಈ ಒಂದು ಬರ್ನಿಂಗ್ ಇದೆಯಲ್ವಾ, ಅದು ಬಂದು ಇಲ್ಲಿ ನಿಂತ್ಕೊಂಡಿರುತ್ತೆ. ಅಫ್ಕೋರ್ಸ್ ನಾನು ಮಾಡಿ ನೋಡಿದ್ದೀನಿ, ಸೇಮ್ ಇದೇ ರೀತಿ ಆಗುತ್ತೆ. ಓಕೆ, ಫೈನ್. ಮೂವ್ ಆನ್ ಟು ದ ನೆಕ್ಸ್ಟ್, ದಟ್ ಈಸ್ ಲುಕ್ ಕೇರ್ಫುಲಿ. ಕ್ಯಾನ್ ಯು ಫೈಂಡ್ ಡಿ? ಎಲ್ಲ ಕಡೆನೂ ಬಿ ಇದೆ, ಎಲ್ಲೋ ಒಂದು ಕಡೆ ಡಿ ಇದೆ. ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ ಡಿ. ಸೊ ನಿಮಗೆ ಮತ್ತು ಇನ್ನೂ ಬೇರೆ ಕಡೆ ಸಿಗತ್ತಾ ನೋಡ್ಕೊಳ್ಳಿ. ಸೊ ಐ ಹೋಪ್ ಇಲ್ಲ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಜಸ್ಟ್ ಫಾರ್ ಫನ್ ರಿಡಲ್. ಐ ಗೋ ಟು ದ ಮಾರ್ಕೆಟ್. ನಾನು ಮಾರ್ಕೆಟಿಗೆ ಹೋಗ್ತೀನಂತೆ. ಐ ಲವಿಂಗ್ಲಿ ಬ್ರಿಂಗ್ ಯು ಹೋಮ್. ನಾನು ಒಂದು ವಸ್ತುವನ್ನ ಮನೆಗೆ ತೊಗೊಂಬರ್ತೀನಂತೆ ಪ್ರೀತಿಯಿಂದ. ಐ ಸಿಟ್ ಇನ್ ಫ್ರಂಟ್ ಆಫ್ ಯು. ನಿನ್ನ ಮುಂದೆ ನಾನು ಕೂರ್ತೀನಂತೆ. ಆ್ಯಂಡ್ ಐ ಕ್ರೈ. ನಾನು ಭಾಳ ಅಳ್ತೀನಂತೆ ನಿನ್ನ ಮುಂದೆ ಕೂತ್ಕೊಂಡು. ವಾಟ್ ಈಸ್ ಇಟ್? ಆನ್ಸರ್ ಈಸ್ ಆನಿಯನ್. ದುಡ್ಡು ಕೊಟ್ಟು ತೊಗೊಂಬಂದು ಅಳೋದು ಅಂತ ಹೇಳ್ತಾರಲ್ಲ, ಆನಿಯನ್, ಈರುಳ್ಳಿ. ಫ್ರೆಂಡ್ಸ್, ಫಸ್ಟ್ ಏನಿದೆ? ಗಾನ್ ವಿತ್ ದ ಸ್ಕೂಟರ್ ಅಂತ ಇದೆ. ನ್ಯೂ ವರ್ಡ್ಸ್ ಅಂತಂದರೆ ಈ ಪಾಠದಲ್ಲಿ ನೀವು ಕೆಲವೊಂದು ನ್ಯೂ ವರ್ಡ್ಸ್ಗಳನ್ನು ಕಲಿತೀರಾ. ಲೈಕ್ ಡ್ರಿಬಲ್ ಅಂತ ಅಂದರೆ ಚೆಂಡನ್ನು ಸಣ್ಣ ಸಣ್ಣ ಹೊಡೆತಗಳಿಂದ ಮುಂದಕ್ಕೆ ಸಾಗಿಸುವುದು. ಆ ಹಾಕಿಯಲ್ಲಿ ಸಣ್ಣದಾಗಿ ನಾನೊಂದು ಹಿಂಗೆ ಹೊಡೆದೆ, ನೀನೊಂದು ಹೊಡೆದೆ ಅಂತ ಹೊಡಿತಾರೆ. ಅದನ್ನು ಡ್ರಿಬಲ್ ಅಂತಾರೆ. ಓಕೆ, ರಸ್ಟ್ಲಿಂಗ್ ಅಂದರೆ ಸರಸರ ಎಂಬ ಶಬ್ದ, ಎಲೆಗಳು ಅಲ್ಲಾಡುವ ಶಬ್ದ ಅಂತಾರಲ್ಲ, ಅದಕ್ಕೆ ನಾವು ರಸ್ಟ್ಲಿಂಗ್ ಅಂತೀವಿ. ಗ್ರ್ಯಾಬ್ ಅಂತ ಅಂದರೆ ಕಸಿದುಕೊಳ್ಳೋದು ಅಥವಾ ಬೇಗನೆ ಹಿಡಿದುಕೊಳ್ಳೋದು. ಓಕೆ, ನೆಕ್ಸ್ಟ್ ಬೋಸ್ಟ್, ಹೆಮ್ಮೆ ಪಡು ಅಥವಾ ಜಂಬದಿಂದ ಹೇಳೋದು ಅಂತ. ಅನ್ಅವೇರ್ ಅಂತ ಅಂದರೆ ತಿಳಿಯದ ಅಥವಾ ಅರಿವಿಲ್ಲದ ಅಂತ ಹೇಳ್ಬೋದು. ಥಡ್ ಅಂದರೆ ದಪ್ಪನೆ ಬಿದ್ದ ಶಬ್ದ. ಥಡ್ ಅಂತ ಬೀಳತ್ತೆ, ಥಡ್ ಅಂತ ಹೊಡಿತೀನಿ ನೋಡಿ ನಿನ್ನ ತಲೆಗೆ ಅನ್ನಲ್ವಾ, ಆ ರೀತಿ ದಪ್ಪನೆ ಬಿದ್ದ ಶಬ್ದ. ಓಕೆ, next moving to the question answer, that is first one is answer the following questions. What was Gopi doing on the veranda? ಗೋಪಿ ಏನು ಮಾಡ್ತಾ ಇದ್ದ ವೆರಾಂಡಾದಲ್ಲಿ ಕುತ್ಕೊಂಡು? ಆನ್ಸರ್, ಗೋಪಿ ವಾಸ್ ಸಿಟ್ಟಿಂಗ್ ಆನ್ ದ ವೆರಾಂಡಾ ರೀಡಿಂಗ್ ಅ ಪುಸ್ತಕವನ್ನು ಓದ್ತಾ ಕುಳಿತಿದ್ದ. ವಾಟ್ ಸೌಂಡ್ ಡಿಡ್ ಗೋಪಿ ಹಿಯರ್ ಬಿಫೋರ್ ಹಿ ವೆಂಟ್ ಟು ದ ಗಾರ್ಡನ್? ಎಂಥ ಸೌಂಡನ್ನು ಅವನು ಕೇಳಿಸ್ಕೊಂಡ? ಹಿ ಹರ್ಡ್ ಸಮಥಿಂಗ್ ರಸ್ಟ್ಲಿಂಗ್ ಆ್ಯಂಡ್ ಎ ಥಡ್. ಸರಸರ ಅನ್ನೋ ಸೌಂಡು ಮತ್ತು ದಪ್ಪನೆ ಬಿದ್ದ ಒಂದು ಸೌಂಡ್. ಡಿಸ್ಕ್ರೈಬ್ ಗೋಪಿ ಸರ್ಚ್ ಫಾರ್ ದ ಬಾಲ್. ಅವನು ಯಾವ ರೀತಿಯಾಗಿ ಬಾಲನ್ನು ಹುಡುಕ್ದ? ಗೋಪಿ ಸರ್ಚ್ ಇನ್ ದ ಥಿಕ್ ಗ್ರಾಸ್ ನಿಯರ್ ದ ಗಾರ್ಡನ್ ಫೆನ್ಸ್. ಆ ಒಂದು ತೋಟದ ಬೇಲಿಯಲ್ಲಿ ಒಂದು ಹೆಚ್ಚು ದಟ್ಟನೆಯ ಒಂದು ಹಸಿರು ಹುಲ್ಲಿನ ಒಂದು ಮಧ್ಯದಲ್ಲಿ ಹುಡುಕ್ದ. ಆ್ಯಂಡ್ ಅಮಾಂಗ್ ದ ಬುಷಸ್, ಪೊದೆಗಳ ನಡುವೆ. ಅಟ್ ಲಾಸ್ಟ್ ಹಿ ಫೌಂಡ್ ಅ ವೈಟ್ ಹಾಕಿ ಬಾಲ್ ಆನ್ ಎ ಹೀಪ್ ಆಫ್ ಡ್ರೈ ಲೀವ್ಸ್. ಒಣ ಎಲೆಯ ರಾಶಿಯ ಮೇಲೆ ಆ ಒಂದು ಹಾಕಿ ಬಾಲ್ ಇತ್ತು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಈಸ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ಓನ್ಲಿ. ಫೋರ್ತ್ ಒನ್, ಕಂಪ್ಲೀಟ್ ದ ಟೇಬಲ್ ಗಿವನ್ ಬಿಲೋ. ಇದನ್ನು ಕಂಪ್ಲೀಟ್ ಮಾಡಬೇಕಂತೆ. ಯಾರು ಯಾವ ಡೈಲಾಗನ್ನು ಹೇಳಿದ್ರು? ದ ಡೈಲಾಗ್ ವಾಸ್ ಸೆಡ್ ಬೈ. ಯಾರು ಹೇಳಿದ್ರು? ಯಾರಿಗೆ ಹೇಳಿದ್ರು? ದ ಡೈಲಾಗ್ ವಾಸ್ ಸೆಡ್ ಟು. ಯಾರಿಗೆ ಹೇಳಿದ್ರು? ದ ಬಾಲ್ ಐ ಫೌಂಡ್ ಇಸ್ ಎ ಹಾಕಿ ಬಾಲ್. ಗೋಪಿ ಯಾರಿಗೆ? ದೀಪಕ್ಕೆ. ಯಾವಾಗ ದೀಪಕ್ಕು ನಮ್ಮ ಅಪ್ಪಾಜಿ ಫುಟ್ಬಾಲನ್ನು ಕೊಟ್ಟಿದ್ರು ಅಂತಾರಲ್ಲ, ಆವಾಗ ಗೋಪಿ ಹೇಳ್ತಾನೆ, ನನಗೆ ಸಿಕ್ಕಿದ್ದು ಹಾಕಿ ಬಾಲ್ ಅಪ್ಪ, ಫುಟ್ಬಾಲ್ ಅಂತ. ಮೈ ಫಾದರ್ ಬಾಟ್ ಮಿ ಎ ಬ್ರ್ಯಾಂಡ್ ನ್ಯೂ ಫುಟ್ಬಾಲ್. ಅದೇ ಇದೇ ಸಿಚುವೇಶನಲ್ಲಿ ದೀಪಕ್ ಹೇಳ್ತಾನೆ. ಯಾರಿಗೆ? ಗೋಪಿ ಆ್ಯಂಡ್ ಹಿಸ್ ಫ್ರೆಂಡ್ಸ್. ಗೋಪಿ ಮತ್ತು ಅವನ ಸ್ನೇಹಿತರು. ಐ ಲಾಸ್ಟ್ ಅ ಬಾಲ್ 4 months ago. 4 ತಿಂಗಳ ಹಿಂದೆ ನಾನು ಬಾಲ್ ಕಳ್ಕೊಂಡಿದ್ದೆ ಅಂತ ಮನೋಜ್ ಹೇಳ್ತಾನೆ ಗೋಪಿಗೆ. ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು. ರಮಣಿ ಹೇಳ್ತಾಳೆ. ಯಾವ ಕಲರ್ ಅಂತ ಗೋಪಿ ಕೇಳ್ತಾನಲ್ಲ, ಆವಾಗ ರಮಣಿ ಹೇಳ್ತಾಳೆ ಶೋ ಮಿ ದ ಬಾಲ್ ಆ್ಯಂಡ್ ಐ ವಿಲ್ ಟೆಲ್ ಯು. ಯಾರಿಗೆ? ಗೋಪಿಗೆ. ನೆಕ್ಸ್ಟ್, ಹೂ ಗ್ರ್ಯಾಬ್ ದ ಬಾಲ್ ಫ್ರಮ್ ಗೋಪಿ. ಯಾರು ಬಾಲನ್ನು ಕಸಿದುಕೊಂಡ್ರು? ಹೌ ಡಿಡ್ ದ ಗೇಮ್ ಸ್ಟಾರ್ಟ್. ಯಾವ ರೀತಿಯಾಗಿ ಗೇಮ್ ಸ್ಟಾರ್ಟ್ ಆಯಿತು? ಮನೋಜ್ ಗ್ರ್ಯಾಬ್ ದ ಬಾಲ್ ಫ್ರಮ್ ಗೋಪಿ ಆ್ಯಂಡ್ ಟಾಸ್ಡ್ ಇಟ್ ಟು ದೀಪಕ್ಕಿಗೆ ಹಾಕ್ದ. ದೆನ್ ದೇ ಸ್ಟಾರ್ಟೆಡ್ ಪ್ಲೇಯಿಂಗ್ ಹಾಕಿ. ಈ ರೀತಿಯಾಗಿ ಹಾಕಿ ಆಟವನ್ನು ಪ್ರಾರಂಭಿಸಿದರು.
ವೈ ಡಿಡ್ ಎವ್ರಿ ಒನ್ ಲಾಫ್ ಅಟ್ ದ ಎಂಡ್ ಆಫ್ ದ ಸ್ಟೋರಿ? ಯಾಕೆ ಎಲ್ಲರೂ ಎಂಡಲ್ಲಿ ನಕ್ಕಿದ್ರು? ಎವ್ರಿ ಒನ್ ಲಾಫ್ಡ್ ಬಿಕಾಸ್ ಜೇ ಹಿಟ್ ದ ಬಾಲ್ ಇನ್ ಟು ದ ಬ್ಯಾಸ್ಕೆಟ್ ಆಫ್ ಎ ಪಾಸಿಂಗ್ ಸ್ಕೂಟರ್ ಆ್ಯಂಡ್ ದ ಸ್ಕೂಟರ್ ವೆಂಟ್ ಅವೇ ವಿತ್ ದ ಬಾಲ್. ಆ ಸ್ಕೂಟರ್ ಆ ಬಾಲನ್ನು ತಗೊಂಡು ಹೋಯಿತು, ಅದಕ್ಕೆ ನಕ್ಕಿದ್ರು. ಥಿಂಕ್ ಆ್ಯಂಡ್ ಆನ್ಸರ್. ವಾಟ್ ವುಡ್ ಯು ಹ್ಯಾವ್ ಡನ್ ಇಫ್ ಯು ಹ್ಯಾಡ್ ಫೌಂಡ್ ಅ ಬಾಲ್ ದಟ್ ಡಿಡ್ ನಾಟ್ ಬಿಲಾಂಗ್ ಟು ಯು? ಒಂದು ವೇಳೆ ನಿನಗೆ ಒಂದು ಬಾಲ್ ಸಿಕ್ತಿತ್ತು ಅನ್ಕೊಳ್ಳಿ, ಆಗ ನೀವು ಏನು ಮಾಡ್ತಿದ್ರಿ? ಆನ್ಸರ್, ಐ ವುಡ್ ಟ್ರೈ ಟು ಫೈಂಡ್ ದ ಓನರ್ ಆ್ಯಂಡ್ ರಿಟರ್ನ್ ದ ಬಾಲ್. ಇದು ಯಾರ್ದು ಅಂತ ಹೇಳ್ಬಿಟ್ಟು ಹುಡುಕಿ ಅವರಿಗೆ ಕೊಡ್ತಾ ಇದ್ದೆ ಅಂತ ನಾನು ಬರ್ದಿದ್ದೀನಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಇಮ್ಯಾಜಿನ್ ವಾಟ್ ಹ್ಯಾಪನ್ಸ್ ಟು ದ ಹಾಕಿ ಬಾಲ್ ಆಫ್ಟರ್ ಇಟ್ ಈಸ್ ಟೇಕನ್ ಅವೇ ಬೈ ದ ಸ್ಕೂಟರ್. ಈಗ ಬಾಲ್ ಸ್ಕೂಟರ್ ಜೊತೆಗೆ ಹೋಗ್ಬಿಡ್ತಲ್ವಾ, ಈಗ ನೀವೊಂದು ಇಮ್ಯಾಜಿನ್ ಮಾಡಿ ಏನಾಯಿತು ಮುಂದೆ ಸ್ಟೋರಿ. ವೇರ್ ಡಸ್ ಇಟ್ ಗೋ, ಹೂ ಫೈಂಡ್ಸ್ ಇಟ್, ಅದು ಎಲ್ಲಿಗೆ ಹೋಯಿತು, ಯಾರು ಅದನ್ನು ಮತ್ತೆ ಹುಡುಕಿದ್ರು. ಸೊ ನಮಗೆ ಗೊತ್ತಿಲ್ಲ, ಬರೀ ಇಮ್ಯಾಜಿನೇಷನ್ ಬರೀಬೇಕಷ್ಟೇ. ದ ಸ್ಕೂಟರ್ ಗೋಸ್ ಹೋಮ್ ವಿತ್ ದ ಬಾಲ್. ಅವನ ಮನೆಗೆ ತೊಗೊಂಡೋದ, ಅಂದರೆ ಅವನ ಮನೆಗೆ ತೊಗೊಂಡಿಲ್ಲ, ಸ್ಕೂಟರ್ ಹೋಯಿತು. ದ ಸ್ಕೂಟರ್ ರೈಡರ್ ಫೈಂಡ್ಸ್ ಇಟ್. ಅವಾಗ ಅವನಿಗೆ ಇಳಿತಿರುವಾಗ ಆ ಒಂದು ಸ್ಕೂಟರ್ ಸವಾರನಿಗೆ ಆ ಒಂದು ಬಾಲ್ ಸಿಕ್ತು. ಆ್ಯಂಡ್ ರಿಟರ್ನ್ಸ್ ಇಟ್ ಟು ದ ಚಿಲ್ಡ್ರನ್. ಅದನ್ನು ತಂದು ಅಲ್ಲಿ ಆಟ ಆಡ್ತಾ ಇದ್ರಲ್ವಾ, ಅದನ್ನು ತಂದು ವಾಪಸ್ ಕೊಟ್ಟ ಅಂತ ಹೇಳಿ ನಾನಿಲ್ಲಿ ಬರ್ದಿದ್ದೀನಿ. ಇಲ್ಲ ನೀವು ನಿಮ್ಮ ಒಂದು ವಾಕ್ಯಗಳಲ್ಲಿ ಏನಂತ ಬರಿಬೋದು, ಅವನಿಗೆ ಸಿಕ್ತು, ಅವನಿಗೂ ಒಂದು ಮಗು ಇತ್ತು, ಆ ಮಗು ಆ ಒಂದು ಬಾಲ್ ಬಗ್ಗೆ ಭಾಳ ಖುಷಿ ಆಯಿತು ಸಿಕ್ಕಿದ್ದಕ್ಕೆ, ಅವನ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡ್ದ, ಅವ್ರ ಜೊತೆಗೆ ಆಟ ಆಡ್ದ. ಓಕೆ, ನೆಕ್ಸ್ಟ್ ಕ್ವಶನ್. ನೋಟಿಸ್ ದ್ಯಾಟ್ ದ ಸ್ಕೂಟರಿಸ್ಟ್ ಈಸ್ ವಿಯರಿಂಗ್ ಎ ಹೆಲ್ಮೆಟ್. ಹೌದಲ್ವಾ, ಅಲ್ಲಿ ಈ ಒಂದು ಸ್ಕೂಟರ್ ಸವಾರ ಹೆಲ್ಮೆಟನ್ನು ಹಾಕೊಂಡಿದ್ದ. ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ವಿಯರ್ ಹೆಲ್ಮೆಟ್? ಯಾಕೆ ಹಾಕ್ಕೊಬೇಕು ಹೆಲ್ಮೆಟ್ಟು? ಶುಡ್ ದ ಪಿಲಿಯಾನ್ ರೈಡರ್ ಆಲ್ಸೋ ವಿಯರ್ ಹೆಲ್ಮೆಟ್ ಅಂತ ಕೇಳ್ದ. ಶುಡ್ ದ ಪಿಲಿಯನ್ ರೈಡರ್ ಆಲ್ಸೋ ವಿಯರ್ ದ ಹೆಲ್ಮೆಟ್ ಅಂದರೆ, ಪಿಲಿಯನ್ ರೈಡರ್ ಅಂತ ಅಂದರೆ ಸವಾರರ ಹಿಂದೆ ಕುತ್ಕೊಂಡಿರ್ತಾರಲ್ಲ, ಹಿಂಬದಿ ಸವಾರರು ಅಂತಾರಲ್ಲ, ಗಾಡಿ ಮುಂದೆ ನಡೆಸ್ತಾ ಇರ್ತಾರೆ, ಅವರು ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ. ಹಿಂಬದಿ ಸವಾರರು ಇವರು ಚಾಲಕರಾಗಿರ್ತಾರೆ, ಅವರು ಹಿಂದ್ಗಡೆ ಕುತ್ಕೊಂಡವರು ಸವಾರರಾಗಿರ್ತಾರೆ. ಪಿಲಿಯನ್ ರೈಡರ್ ಆಲ್ಸೋ ವಿಯರ್ ಎ ಹೆಲ್ಮೆಟ್, ಹಿಂದ್ಗಡೆ ಕುತ್ಕೊಂಡು ಹಿಂಬದಿ ಸವಾರರು ಅಂತ ಹೇಳ್ಬೋದು. ಓಕೆ, ಅವರು ಸಹ ಹೆಲ್ಮೆಟ್ ಹಾಕೊಳ್ಳೋದು ಇಂಪಾರ್ಟೆಂಟಾ ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್, ಆ ಹೆಲ್ಮೆಟ್ ಪ್ರೊಟೆಕ್ಟ್ಸ್ ಅವರ್ ಹೆಡ್ ಫ್ರಮ್ ಇಂಜುರೀಸ್. ನಮ್ಮ ತಲೆಯನ್ನು ಅಪಘಾತಗಳಿಂದ ರಕ್ಷಿಸತ್ತೆ. ಎಸ್, ನೆಕ್ಸ್ಟ್ ಕ್ವಶನಿಗೆ, ಎಸ್ ದ ಪಿಲಿಯಾನ್ ರೈಡರ್ ಶುಡ್ ಆಲ್ಸೋ ವಿಯರ್ ಎ ಹೆಲ್ಮೆಟ್. ಹೌದು, ಹಿಂಬದಿಯಲ್ಲಿ ಕುತ್ಕೊಂಡಿರ್ತಿರುವಂಥ ಸವಾರರು ಕೂಡ ಹೆಲ್ಮೆಟನ್ನು ಹಾಕಬೇಕು. ಯಾಕೆ ಅಂತಂದರೆ ಅಪಘಾತದ ಒಂದು ಸಮಯದಲ್ಲಿ ಯಾರಿಗೆ ಹೊಡ್ತಾ ಬೀಳುತ್ತೆ, ಹೇಗೆ ಹೊಡ್ತಾ ಬೀಳುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್, ಲೆಟ್ ಅಸ್ ಲರ್ನ್ ಮ್ಯಾಚ್ ದ ಫಾಲೋವಿಂಗ್. ನಾನು ಹೇಳಿದ್ದೆ ಏನಂತ ಹೇಳ್ಬಿಟ್ಟು, ಡ್ರಿಬಲ್ ಅಂತ ಅಂದರೆ ಚೆಂಡನ್ನು ಸಣ್ಣ ಸಣ್ಣ ಹೊಡೆತಗಳಿಂದ ಹೊಡೆಯೋದು ಅಂತ. ಮೂವಿಂಗ್ ಎ ಬಾಲ್ ವಿತ್ ಸ್ಮಾಲ್ ಟ್ಯಾಪ್ಸ್ ವೈಲ್ ಪ್ಲೇಯಿಂಗ್ ಹಾಕಿ ಆಡ್ತಾ ಇರುವಾಗ ಸಣ್ಣ ಸಣ್ಣ ಒಂದು ಸ್ಟ್ರೋಕನ್ನು ಕೊಡ್ತಿರೋದು. ಬೋಸ್ಟ್, ಟು ಸ್ಪೀಕ್ ಟು ಪ್ರೌಡ್ಲಿ, ಭಾಳ ಜಂಬದಿಂದ ಹೇಳೋದು. ಓಕೆ, ರಸಲ್, ಆ ಸಾಫ್ಟ್ ಕ್ರ್ಯಾಕ್ಲಿಂಗ್ ಸೌಂಡ್, ಸರಸರ ಅನ್ನೋ ಒಂದು ಸೌಂಡು. ಗ್ರ್ಯಾಬ್, ಟೇಕ್ ಸಮಥಿಂಗ್ ವಿತ್ ಅ ಸಡನ್ ಮೂಮೆಂಟ್, ಕಸಿದುಕೊಳ್ಳೋದು. ಗ್ರ್ಯಾಬ್ ಅಂತ ಅಂದರೆ ಕಸಿದುಕೊಳ್ಳೋದು ಅಥವಾ ಬೇಗ ಹಿಡಿದುಕೊಳ್ಳೋದು. ಓಕೆ, ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋವಿಂಗ್ ಸ್ಟೋರಿ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. ಇಲ್ಲಿ ವರ್ಡ್ಸ್ಗಳು ಕೊಟ್ಟಿದ್ದಾರೆ. ಸಿನ್ಸ್, ಹವೆವರ್, ಬಿಕಾಸ್, ವೆನ್. ಗೋಪಿ ಕಂಪ್ಲೀಟೆಡ್ ಹಿಸ್ ವರ್ಕ್ ಬಿಕಾಸ್ ಹಿ ವಾಂಟೆಡ್ ಟು ಗೋ ಔಟ್ಸೈಡ್ ಆ್ಯಂಡ್ ಪ್ಲೇ. ಗೋಪಿ ತನ್ನೆಲ್ಲ ಕೆಲಸವನ್ನು ಮುಗಿಸ್ದಂತೆ. ಯಾಕಂದರೆ ಅವನು ಹೊರಗಡೆ ಆಟ ಆಡೋಕ್ಕೆ ಹೋಗಬೇಕಂತೆ. ಹವೆವರ್ ವೆನ್ ಹಿ ರೀಚ್ ದ ಪ್ಲೇ ಗ್ರೌಂಡ್ ನೋಬಡಿ ವಾಸ್ ದೇರ್. ಆದಾಗ್ಯೂ ಅವನು ಅಲ್ಲಿಗೆ ರೀಚ್ ಆದಮೇಲೂ ಸಹ ಅಲ್ಲಿ ಯಾರೂ ಇರಲಿಲ್ಲ ಅಂತ. ಸಿನ್ಸ್ ಹಿಸ್ ಫ್ರೆಂಡ್ಸ್ ವರ್ ಎಟ್ ಟು ಜಾಯಿನ್ ಹಿಮ್ ಹಿ ಡಿಸೈಡೆಡ್ ಟು ಟೇಕ್ ಎ ವಾಕ್. ಇನ್ನೂ ಅವ್ರ ಫ್ರೆಂಡ್ಸು ಬಂದಿರಲಿಲ್ಲ, ಹಾಗಾಗಿಬಿಟ್ಟು ಅವನು ಸ್ವಲ್ಪ ಹೊತ್ತು ವಾಕ್ ಮಾಡಿದಂತೆ. ಆಫ್ಟರ್ 15 minutes 15 ನಿಮಿಷ ಆದಮೇಲೆ 5 of them came, 5 ಜನ ಬಂದ್ರಂತೆ. ಆ್ಯಂಡ್ ಎವ್ರಿ ಒನ್ ಸ್ಟಾರ್ಟೆಡ್ ಟು ಡಿಸ್ಕಸ್ ದ ಗೇಮ್ಸ್. ಆಟದ ಬಗ್ಗೆ ಡಿಸ್ಕಸ್ ಮಾಡಿದ್ರಂತೆ. ದೇ ಡಿಸೈಡೆಡ್ ಟು ಪ್ಲೇ ಹಾಪ್ ಸ್ಕಾಚ್ ಅಂತಂದರೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾರಲ್ಲ ಅದು. ವೆನ್ ದೇ ಗಾಟ್ ಟು ನೋ ದ್ಯಾಟ್ ರಮಣಿ ವುಡ್ ನಾಟ್ ಬಿ ಜಾಯ್ನಿಂಗ್ ದೆ. ಆದರೆ ರಮಣಿ ಈ ಒಂದು ಆಟ ಆಡೋಕ್ಕೆ ಅವಳು ಜಾಯ್ನ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಯ್ತು. ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್. ಗೋಪಿ ಯೂಶಲಿ ಪ್ಲೇಸ್ ಹಾಕಿ ಅಟ್ ಸ್ಕೂಲ್ ಬಟ್ ಟುಡೇ ಹಿ ಈಸ್ ಸ್ಟಡಿಯಿಂಗ್ ಫಾರ್ ಹಿಸ್ ಟೆಸ್ಟ್. ಗೋಪಿ ಸಾಮಾನ್ಯವಾಗಿ ಶಾಲೆಯಲ್ಲಿ ಹಾಕಿ ಆಡ್ತಾರಂತೆ, ಆದರೆ ಇವತ್ತು ಅವನು ತನ್ನ ಪರೀಕ್ಷೆಗಾಗಿ ಓದ್ತಾ ಇದ್ದಾನಂತೆ. ದ ಅಡ್ವರ್ಬ್ ಯೂಶುವಲಿ ಅನ್ನೋದಿದೆಯಲ್ಲ, ಟೆಲ್ಸ್ ಆಸ್ ದಾಟ್ ಅನ್ ಆಕ್ಷನ್ ಹ್ಯಾಪನ್ಸ್ ಮೆನಿ ಟೈಮ್ಸ್. ಯೂಶಲಿ ಅನ್ನೋ ಒಂದು ಕ್ರಿಯಾ ವಿಶೇಷಣ ಇದೆಯಲ್ಲ, ಅದು ಒಂದು ಕ್ರಿಯೆ ಅನೇಕ ಬಾರಿ ನಡೆಯುತ್ತೆ ಅನ್ನೋದನ್ನು ತಿಳಿಸತ್ತೆ. ದಿಸ್ ಸೆಂಟೆನ್ಸ್ ಟೆಲ್ಸ್ ಆಸ್ ದಾಟ್ ದ ಆಕ್ಷನ್ ಆಫ್ ದ ಪ್ಲೇಯಿಂಗ್ ಹಾಕಿ ಹ್ಯಾಪನ್ಸ್ ಮೋಸ್ಟ್ ಆಫ್ ದ ಟೈಮ್.
ಅಂದರೆ ಈ ವಾಕ್ಯ ಹಾಕಿ ಆಡುವ ಕ್ರಿಯೆಯು ಹೆಚ್ಚಿನ ಸಮಯದಲ್ಲಿ ನಡೆಯುತ್ತೆ. ಯೂಶುವಲಿ ಅಂತ ಅಂದರೆ ಯಾವತ್ತೂ ಅವನು ಹಾಕಿನೇ ಆಡ್ತಿದ್ದಿದ್ದು. ಯಾವತ್ತೋ ಒಂದಿನ ಓದಕ್ಕೆ, ಎಕ್ಸಾಮ್ಸು ಯಾವತ್ತೋ ಒಂದಿನ ಬರುತ್ತಲ್ವ, ಆವತ್ತು ಓದಕ್ಕೆ ಅಂತ ಕೂತ್ಕೊಂಡಿದ್ದವನು. ಹಾಗಾಗ್ಬಿಟ್ಟು ಹೆಚ್ಚಿನ ಸಮಯದಲ್ಲಿ ಅವನು ಹಾಕಿನೇ ಆಡೋದು. ಯೂಶುವಲಿ ದ ಅಡ್ವರ್ಬ್ ಟುಡೇ ಟೆಲ್ಸ್ ಆಸ್ ದ ಟೈಮ್ ಆಫ್ ದ ಆಕ್ಷನ್ ಸ್ಟಡಿಂಗ್. ಇಲ್ಲಿ ಟುಡೇ ಅನ್ನೋದನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಟುಡೇ, ಸೊ ಡಾರ್ಕ್ ಮಾಡಿದ್ದಾರೆ ನೋಡಿ ಬೋಲ್ಡ್ ಲೆಟರ್ಸ್ ಅಲ್ಲಿ. ಟುಡೇ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ ಒಂದು ಸಮಯವನ್ನ ಹೇಳುತ್ತೆ. ಈ ಕ್ರಿಯಾ ವಿಶೇಷಣವು ಕ್ರಿಯೆಯ ಓದುತ್ತಿರುವ ಒಂದು ಸಮಯವನ್ನ ಹೇಳುತ್ತೆ. ಯೂಶಲಿ ಅಂತ ಅಂದ್ರೆ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿ ಅಥವಾ ಹೆಚ್ಚಾಗಿ ಅಂತ ಹೇಳಿ. ಇಲ್ಲಿ ಅಡ್ವರ್ಬ್ ಅಂತ ವರ್ಡ್ ಇದೆ, ಅದಕ್ಕೆ ನಾವು ಕ್ರಿಯಾ ವಿಶೇಷಣ ಅಂತೀವಿ. ಆಕ್ಷನ್ ಅಂತ ಇದೆ, ಕ್ರಿಯೆ, ಸ್ಟಡಿಯಿಂಗ್ ಓದುತ್ತಿರುವುದು. ಮೋಸ್ಟ್ ಆಫ್ ದ ಟೈಮ್ ಅಂತ ಇದೆ. ಮೋಸ್ಟ್ ಆಫ್ ದ ಟೈಮ್ ಅಂದ್ರೆ ಹೆಚ್ಚಿನ ಸಮಯದಲ್ಲಿ ಅಥವಾ ಬಹುಪಾಲು ಸಮಯದಲ್ಲಿ. ಟೆಸ್ಟ್ ಅಂತ ಅಂದ್ರೆ ಪರೀಕ್ಷೆ. ಓಕೆ, ನೆಕ್ಸ್ಟ್ ಬನ್ನಿ. ವಿ ಹ್ಯಾವ್ ಅನ್ ಆಕ್ಟಿವಿಟಿ ಹಿಯರ್ ರಿಗಾರ್ಡಿಂಗ್ ಟು ದಿಸ್ ಟಾಪಿಕ್. ನೀವು ನಾವು ಎನ್ಸರ್ಕಲ್ ದ ಅಡ್ವರ್ಬ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಹಾಗಾದ್ರೆ ಇಲ್ಲಿ ಯಾವ್ದು ಅಡ್ವರ್ಬ್ಸ್ ಇದೆ ಅಂತ ಹೇಳ್ಬಿಟ್ಟು ಎನ್ಸರ್ಕಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಹೌ ಮೆನಿ ಟೈಮ್ಸ್ ದ ಆಕ್ಷನ್ ಹ್ಯಾಪನ್ ಆರ್ ಹ್ಯಾಪನ್, ಟೈಮ್ ಆಫ್ ದ ಆಕ್ಷನ್ ಯಾವುದು? ಗೋಪಿ ಇಮ್ಮಿಡಿಯೇಟ್ಲಿ, ತಕ್ಷಣವೇ. ಓಕೆ. ಶಮಾ ಆಫನ್ ರೈಟ್ಸ್ ಇನ್ ಹರ್ ಡೈರಿ. ಆಫನ್. ಶಮಾ ಆಗಾಗ್ಗೆ ತನ್ನ ದಿನಚರಿಯಲ್ಲಿ ಬರೀತಿರ್ತಾಳೆ. ಆಗಾಗ್ಗೆ, ಆಫನ್. ಆಲ್ ಈಸ್ ಫ್ರೆಂಡ್ಸ್ ರೆಗ್ಯುಲರ್ಲಿ ಗ್ಯಾದರ್ಡ್ ಟು ಪ್ಲೇ ಹಾಕಿ. ರೆಗ್ಯುಲರ್ಲಿ ಅಂದರೆ ನಿಯಮಿತವಾಗಿ ಎಲ್ಲಾ ಸ್ನೇಹಿತರು ಆಟ ಆಡಕ್ಕೆ ಸೇರ್ತಾರೆ. ಐ ಆಲ್ವೇಸ್ ಕಂಪ್ಲೀಟ್ ಮೈ ಹೋಮ್ವರ್ಕ್. ಆಲ್ವೇಸ್, ನಾನು ಯಾವಾಗಲೂ ನನ್ನ ಒಂದು ಹೋಮ್ವರ್ಕ್ ಅನ್ನು ಪೂರ್ಣಗೊಳಿಸ್ತೇನೆ. ಎಸ್ಟರ್ಡೇ ಐ ಏಟ್ ಆನ್ ಐಸ್ ಕ್ರೀಮ್ ಆಫ್ಟರ್ ಲಂಚ್. ಎಸ್ಟರ್ಡೇ, ನಿನ್ನೆ ನಾನು ಊಟದ ನಂತರ ಐಸ್ ಕ್ರೀಮ್ ತಿಂದೆ. ಇಲ್ಲಿ ಎಸ್ಟರ್ಡೇ ಬರುತ್ತೆ. ಮೋನಿಕಾ ನೆವರ್ ಈಟ್ಸ್ ಜಂಕ್ ಫ್ರೂಟ್. ಮೋನಿಕಾ ನೆವರ್, ಎಂದಿಗೂ ಜಂಕ್ ಫ್ರೂಟ್ ತಿನ್ನೋದಿಲ್ಲ. ನಾವ್ ದೇ ಆರ್ ಗೋಯಿಂಗ್ ಟು ಸಿಂಗ್ ದೇರ್ ಫೇವ್ರೆಟ್ ಸಾಂಗ್. ಈಗ ಅವರು ತಮ್ಮ ನೆಚ್ಚಿನ ಹಾಡನ್ನ ಹಾಡಲಿದ್ದಾರೆ. ನಾವ್. ಓಕೆ, ಸೊ ಇಲ್ಲಿದೆ ನೋಡಿ. ಇಲ್ಲಿ ಇಮಿಡಿಯೇಟ್ಲಿ ಅನ್ನೋದು ಬಂತು, ಆಫನ್ ಅಂತ ಬಂತು, ರೆಗ್ಯುಲರ್ಲಿ ಅಂತ ಬಂತು, ಆಲ್ವೇಸ್ ಅಂತ ಬಂತು, ಎಸ್ಟರ್ಡೇ ಅಂತ ಬಂತು, ನೆವರ್ ಬಂತು, ನೌ ಬಂತು. ಇವೆಲ್ಲ ಅಡ್ವರ್ಬ್ಸ್. ಓಕೆ, ನೆಕ್ಸ್ಟ್. Let us listen. Listen to your teacher, follow the instruction and draw according to in the space provided. ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ನೋಡ್ಬೇಕಂತೆ. ಡ್ರಾ ಫ್ಯೂ ಬಿಗ್ ಡ್ರೈ ಲೀವ್ಸ್. ಕೆಲವು ದೊಡ್ಡ ದೊಡ್ಡ ಒಣ ಎಲೆಗಳನ್ನು ಬಿಡಿಸ್ರಿ. ಅಟ್ ದ ಸೆಂಟ್ರ್ ವಿತ್ ನೋ ಗ್ಯಾಪ್ ಬಿಟ್ವೀನ್ ದ ಲೀವ್ಸ್. ಸ್ವಲ್ಪನೂ ಗ್ಯಾಪ್ ಇರಬಾರ್ದಂತೆ ಲೀವ್ಸ್ಗಳ ಮಧ್ಯೆ. ಡ್ರಾ ಎ ಬಾಲ್ ಇನ್ ದ ಮಿಡ್ಲ್ ಆಫ್ ದ ಲೀವ್ಸ್. ಒಂದು ಬಾಲನ್ನು ಮಧ್ಯಕ್ಕೆ ಬಿಡಿಸ್ರಿ. ಡ್ರಾ ಎ ಫ್ಯೂ ಟ್ವಿಕ್ಸ್ ಹಿಯರ್ ಆ್ಯಂಡ್ ದೇರ್. ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಟ್ವಿಕ್ಸ್ಗಳನ್ನು ಬಿಡಿಸಿ. ಟ್ವಿಕ್ಸ್ ಅಂತ ಅಂದರೆ ಪೊದೆಗಳನ್ನು ಬಿಡಿಸಿ. ಬುಷಸ್ ಅಂತೀವಿ ಪೊದೆಗಳು. ಟ್ವಿಕ್ಸ್ ಅಂತಂದರೆ ಚಿಕ್ಕ ಚಿಕ್ಕ ಗಿಡಗಳನ್ನು ಬಿಡಿಸಿ. ಕಲರ್ ದ ಲೀವ್ಸ್ ಯೆಲ್ಲೋ ಆ್ಯಂಡ್ ಬ್ರೌನ್. ಒಣ ಆಗಿದೆಯಲ್ವಾ, ಹಾಗಾಗಿಬಿಟ್ಟು ಹಳದಿ ಮತ್ತು ಕಂದು ಬಣ್ಣದಿಂದ ಲೀವ್ಸನ್ನು ಕಲರ್ ಮಾಡಿ. ಕಲರ್ ದ ಟ್ವಿಕ್ಸ್ ಬ್ರೌನ್. ಆ ಒಂದು ಟ್ವಿಕ್ಸ್ಗಳನ್ನು ಸಹ ಬ್ರೌನ್ ಆಗಿ ಕಲರ್ಸನ್ನು ಮಾಡಿ. ನೌ ಹ್ಯಾವ್ ಫೌಂಡ್ ದ ಬಾಲ್. ಇಲ್ಲಿ ನಿಮಗೆ ಚಿತ್ರ ನೀವು ಅದೇ ರೀತಿಯಾಗಿ ಬಿಡಿಸಿದ್ರೆ ನಿಮಗೆ ನಿಮ್ಮ ಒಂದು ಬಾಲ್ ಸಿಗತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್. ಲೆಟ್ ಅಸ್ ಸ್ಪೀಕ್. ದ ಟೀಚರ್ ಸ್ಟಾರ್ಟ್ಸ್ ದ ಸ್ಟೋರಿ ವಿತ್ ಒನ್ ಸೆಂಟೆನ್ಸ್. ಈಚ್ ಸ್ಟೂಡೆಂಟ್ ಆಡ್ ಎ ಸೆಂಟೆನ್ಸ್ ಟು ಕಂಟಿನ್ಯೂ ದ ಸ್ಟೋರಿ. ಓಕೆ, ನಾವು ಕನ್ನಡದಲ್ಲೂ ಲ್ಯಾಂಗ್ವೇಜಸ್ ಅಲ್ಲೂ ಇದನ್ನ ಮಾಡ್ತೀವಿ. ಟೀಚರ್, ಒನ್ಸ್ ಅಪಾನ್ ಎ ಟೈಮ್ ಅ ಬಾಯ್ ಫೌಂಡ್ ಅ ಮ್ಯಾಜಿಕ್ ಕೀ. ಸ್ಟೂಡೆಂಟ್, ದ ಕೀ ಓಪನ್ ದ ಡೋರ್ ಟು ಎ ಸೀಕ್ರೆಟ್ ಗಾರ್ಡನ್. ಸ್ಟೂಡೆಂಟ್ 2, ಇನ್ ದ ಗಾರ್ಡನ್ he saw a talking rabbit. The little of this textbook in the Santur. Say the word book. Next say the word Santur. Do you notice the difference? ಇಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಬುಕ್ ಮತ್ತು ಸಂತೂರ್ಗೆ? ಆಲ್ದೋ ಬೋತ್ ದ ವರ್ಡ್ಸ್ ಹ್ಯಾವ್ WO ಇನ್ ದೆಮ್. ಎರಡರಲ್ಲೂ OO ಇದೆಯಲ್ವಾ, ಡಬಲ್ O ಇದೆ. ದ ಸೌಂಡ್ ಆಫ್ ಡಬಲ್ O ಇನ್ ದ ಬುಕ್ ಈಸ್ ಶಾರ್ಟ್. ಬುಕ್, ಬುಕ್, ಬುಕ್ ಶಾರ್ಟ್ ಆಗಿದೆ ಸೌಂಡ್. ಅದೇ ಎರಡು O ಇರುವಂತಹ ಸಂತೂರ್ ಈಸ್ ಲಾಂಗ್. ಸಂತೂರ್ ಅಂತ ಹೇಳ್ತಿಲ್ಲ, ಸಂತೂರ್. ಬುಕ್ಕಿಗೆ ಬೂಕ್ ಅಂತ ಹೇಳ್ತಿಲ್ಲ, ಬುಕ್. ಅದೇ ಸಂತೂರ್ ಈಸ್ ಲಾಂಗ್. ಓಕೆ, ಸೊ ಇಲ್ಲೂ ಸಹ ಯಾವುದು ಬಹಳಷ್ಟು ಎಳೆಯುವಂಥ ಲಾಂಗ್ ಆಗಿರುವಂಥ ಡಬಲ್ O ಸೌಂಡ್ ಯಾವುದು? W ಹೇಳ್ತಿಲ್ಲ ನಾನು, ಡಬಲ್ O ಅಂತಂದರೆ ಎರಡು O ಇರೋ ಸೌಂಡ್. ಹುಡ್ ಎಳಿಲಿಲ್ಲ. ಸ್ಕೂಲ್, ಫೂಟ್, ಮರೂನ್, scooter, shook, bloom, food, look, moon, book, took. ಟೂಕ್ ಅನ್ನಲ್ಲ, ಬೂಕ್, ಲೂಕ್ ಅಂತ ಹೇಳಿಲ್ಲ. ಇವೆಲ್ಲ ಶಾರ್ಟ್ ಸೌಂಡ್ ಆಯಿತು, ಇವೆಲ್ಲ ಲಾಂಗ್ ಸೌಂಡ್ ಆಯಿತು. ಓಕೆ, ನೆಕ್ಸ್ಟ್.
ಲೆಟ್ ಅಸ್ ರೈಟ್ ಬಗ್ಗೆ ಕೊಟ್ಟಿದ್ದಾರೆ. ರೈಟ್ ಎ ಪಾಸಿಬಲ್ ಕಾನ್ವರ್ಸೇಷನ್ ಬಿಟ್ವೀನ್ ಗೋಪಿ ಅಂಡ್ ಹಿಸ್ ಫ್ರೆಂಡ್ಸ್ ಆಫ್ಟರ್ ದಿಸ್ ಇನ್ಸಿಡೆಂಟ್. ಇದಾದ್ಮೇಲೆ ಏನು ಒಂದು ಸಂಭಾಷಣೆ ಆಗ್ಬೋದು. ಗೋಪಿ, ಓ ನೋ, ದ ಸ್ಕೂಟರ್ ಹ್ಯಾಸ್ ಟೇಕನ್ ಅವರ್ ಬಾಲ್ ಅವೇ, ತಗೊಂಡು ಹೋಯ್ತು. ರಮಣಿ, ನೆವರ್ ಮೈಂಡ್, ವಿ ಕ್ಯಾನ್ ಪ್ಲೇ ಅಗೇನ್ ಟುಮಾರೋ, ಇರ್ಲಿ ನಾಳೆ ನಾವು ಮತ್ತೆ ಆಡೋಣ. ದೀಪಕ್, ವಿ ಶುಡ್ ಬಿ ಮೋರ್ ಕೇರ್ಫುಲ್ ನೆಕ್ಸ್ಟ್ ಟೈಮ್ ಇಂದ ನಾವು ಬಹಳ ಕೇರ್ಫುಲ್ ಆಗಿ ಆಡಬೇಕು, ನಮ್ಮ ಬಾಲ್ ಎಲ್ಲೂ ಹೋಗಬಾರ್ದು. ಮನೋಜ್, ಮೇ ಬಿ ದ ಸ್ಕೂಟರ್ ರೈಡ್ ವಿಲ್ ಫೈಂಡ್ ದ ಬಾಲ್. ಸೊ ಮನೋಜ್ ಹೇಳ್ತಾನೆ, ಮನೆಗೆ ಹೋದ್ಮೇಲೆ ಅವನಿಗೆ ಸ್ಕೂಟರ್ ಸವಾರನಿಗೆ ಈ ಒಂದು ಬಾಲ್ ಸಿಗತ್ತೇನೋ. ಜೆ, ಐ ಆಮ್ ಸಾರಿ, ಐ ಹಿಟ್ ದ ಬಾಲ್ ಟೂ ಹಾರ್ಡ್. ಜೆ ಹೊಡೆದಿದ್ದಕ್ಕೆ ಅಲ್ವಾ ಅಷ್ಟು ದೂರ ಹೋಗಿದ್ದು, ಸೊ ಪ್ಲೀಸ್ ನನ್ನನ್ನು ಕ್ಷಮಿಸಿ, ನಾನು ಜೋರಾಗಿ ಬಾಲನ್ನು ಬಿರುಸಾಗಿ ಹೊಡೆದೆ ಅಂತ ಹೇಳ್ತೀನಿ. ಫಾರ್ಮ್ ನ್ಯೂ ವರ್ಡ್ಸ್ ಬೈ ಫಾಲೋವಿಂಗ್ ದ ಎಕ್ಸಾಂಪಲ್ಸ್ ಗಿವನ್ ಬಿಲೋ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸನ್ ರೈಸ್, ಸನ್ ಸೆಟ್, ಸನ್ ಶೈನ್, ಸನ್ ಫ್ಲವರ್. ಸನ್ ರೈಸ್, ಸನ್ಸೆಟ್, ಸನ್ಫ್ಲವರ್, ಸನ್ಶೈನ್ ಅಂತ ಹೇಳಿ ಇಲ್ಲಿ ಹೊರಗಡೆಯಿಂದ ಒಳಗಡೆ ಬಂದಿದೆ. ಲೈಕ್ ಫುಟ್ಬಾಲ್, ಬೇಸ್ಬಾಲ್, ಬಾಸ್ಕೆಟ್ಬಾಲ್, ವಾಲಿಬಾಲ್. ಓಕೆ, ಇದೆ. ಓಕೆ, ಫೈನ್. ನೆಕ್ಸ್ಟ್, ಸೊ ಇಲ್ಲಿ ಯಾವ ರೀತಿಯಾಗಿ ನಾವು ಓ ಸ್ಕೂಟರಲ್ಲಿ ಓ ಇಂದ ಮಿಡ್ಲು ನೋಡುವೋ ಅದೇ ರೀತಿ ಕ್ಲೂಸ್ ಕೊಟ್ಟಿದ್ದಾರೆ. ಇಲ್ಲಿ AI ಇಂದ ಬರುತ್ತಂತೆ, AI ಅನ್ನೋ ವರ್ಡ್ ಇರುತ್ತಂತೆ ಮಿಡ್ಲಲ್ಲಿ. ಸೊ ಬನ್ನಿ ನೋಡೋಣ. ಸಮಥಿಂಗ್ ದಟ್ ಹ್ಯಾಸ್ 4 legs ಆನ್ ವಿಚ್ ಯು ಜನರಲಿ ಸಿಟ್. ನಾವು 4 ಲೆಗ್ಸ್ ಇರುತ್ತೆ, ಕಾಲಿರುತ್ತೆ, ಅದ್ರ ಮೇಲೆ ನಾವು ಕೂರ್ತೀವಿ, ದಟ್ ಈಸ್ ಚೇರ್. ವಾಟರ್ ದಟ್ ಫಾಲ್ಸ್ ಫ್ರಮ್ ಕ್ಲೌಡ್ಸ್, ಮೋಡದಿಂದ ನೀರು ಸುರಿಯತ್ತಂತೆ, ರೈನ್. RAIN, AI ಇದೆ ನೋಡಿ ಮಿಡ್ಲಲ್ಲಿ. ಆ ವೆಹಿಕಲ್ ದಟ್ ರನ್ಸ್ ಆನ್ ದ ಟ್ರ್ಯಾಕ್ಸ್, ಯಾವುದು ಹಳಿಗಳ ಮೇಲೆ ಯಾವ ವಾಹನ ಹೋಗುತ್ತೆ, ದಟ್ ಈಸ್ ಟ್ರೈನ್. ಯು ಯೂಸ್ ದಿಸ್ ಟು ಕಲರ್ ಯುವರ್ ವಾಲ್ ಆರ್ ಪಿಕ್ಚರ್, ನಿಮ್ಮ ಒಂದು ಗೋಡೆಯನ್ನ ಕಲರ್ ಮಾಡಕ್ಕೆ ಮತ್ತೆ ಪಿಕ್ಚರ್ಸ್ಗಳನ್ನ ಕಲರ್ ಮಾಡಕ್ಕೆ ಬಳಸ್ತಿರಂತೆ, ದಟ್ ಈಸ್ ಪೇಂಟ್, AI. ದ ಪಾರ್ಟ್ ಆಫ್ ದ ಬಾಡಿ ದಟ್ ಹೆಲ್ಪ್ಸ್ ಯು ಥಿಂಕ್, ನಿಮ್ಮ ಒಂದು ದೇಹದ ಅಂಗ ಅದು ನಿಮಗೆ ಯೋಚಿಸಲು ಹೆಲ್ಪ್ ಮಾಡುತ್ತೆ, ಬ್ರೈನ್. ಆ ಸ್ಲೋ ಮೂವಿಂಗ್ ಕ್ರಿಯೇಚರ್ ವಿತ್ ಶೆಲ್, ಒಂದು ಶೆಲ್ ಅನ್ನ ಹೊಂದಿರುವಂತಹ ನಿಧಾನವಾಗಿ ಹೋಗುವಂತಹ ಒಂದು ಜೀವಿ, ಸ್ನೇಲ್. ಬಸವನ ಹುಳು ಅಂತ ಹೇಳ್ತಿರೋಲ್ವಾ, ಮೋಸ್ಟ್ಲಿ ಸ್ನೇಲ್ ಅಂದ್ರೆ ಅದೇ ಕನ್ನಡದಲ್ಲಿ. ಲೆಟರ್ಸ್ ಆ್ಯಂಡ್ ಪ್ಯಾಕೇಜಸ್ ಯು ಸೆಂಡ್ ಆರ್ ರಿಸೀವ್, ಲೆಟರ್ಸ್ಗಳನ್ನು ಪ್ಯಾಕೇಜಸ್ ಅನ್ನ ಪಡಿತೀರಾ, ಅದಕ್ಕೆ ಮೇಲ್ ಅಂತ ಹೇಳ್ತೀವಿ. ಓಕೆ, ಮೇಲ್ ಮಾಡಿದ್ವಿ ಅಂತ ಹೇಳ್ತೀವಲ್ಲ ಅದು. ದ ಮೂಮೆಂಟ್ಸ್ ಆಫ್ ಬೋಟ್ಸ್ ಆನ್ ವಾಟರ್, ಬೋಟಿನ ಒಂದು ಮೂಮೆಂಟ್ ಯಾವ ರೀತಿಯಾಗಿರುತ್ತೆ ನೀರಿನ ಮೇಲೆ, ಸೇಲಿಂಗ್, ಸೇಲ್. ಆಲ್ ಎನಿಮಲ್ಸ್ ಹ್ಯಾವ್ ದೆಮ್ ಲಾಂಗ್ ಆರ್ ಶಾರ್ಟ್, ಎಲ್ಲ ಎನಿಮಲ್ಸ್ಗಳಿಗೆ ಉದ್ದವಾಗಿರುತ್ತೆ ಅಥವಾ ಚಿಕ್ಕದಾಗಿರುತ್ತೆ, ಅದು ದಟ್ ಇಸ್ ಬಾಲ, ಟೇಲ್. ಸ್ಟೆಪ್ಸ್ ದಟ್ ಟೇಕ್ಸ್ ಅಸ್ ಫ್ರಮ್ ಒನ್ ಫ್ಲೋರ್ ಟು ಅನದರ್, ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹತ್ಕೊಂಡು ಹೋಗ್ತೀವಿ, ಅದಕ್ಕೆ ಏನಂತಾರೆ, ಸ್ಟೇರ್ಸ್. ಓಕೆ, ಸ್ಟೇರ್ಸ್. ಓಕೆ, ಫೈನಲ್. ನೆಕ್ಸ್ಟ್ ಮೂವ್ ಆನ್ ಟು ದ ಲೆಟ್ ಅಸ್ ಡೂ. ಇಲ್ಲೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಟೇಕ್ ಎ ಸ್ಕ್ವೇರ್ ಪೀಸ್ ಆಫ್ ಕಾರ್ಡ್ಬೋರ್ಡು, ಚೌಕಾಕಾರದ ಕಾರ್ಡ್ಬೋರ್ಡ್ ತಗೊಬೇಕಂತೆ. ಪೇಸ್ಟ್ ಚಾರ್ಟ್ ಪೇಪರ್ ಆನ್ ಇಟ್, ಈ ಒಂದು ಚಾರ್ಟ್ ಪೇಪರ್ನ ಹಚ್ಚಬೇಕಂತೆ. ಡ್ರಾ ದ ಪ್ಯಾಟರ್ನ್ಸ್ ಆಸ್ ಶೋನ್ ಇನ್ ದ ಪಿಕ್ಚರ್, ಈ ರೀತಿಯಾಗಿರುವಂಥ ಪಿಕ್ಚರ್ಸ್ಗಳನ್ನು ಡ್ರಾ ಮಾಡಬೇಕಂತೆ. ಕಲೆಕ್ಟ್ 2 different ಟೈಪ್ಸ್ ಆಫ್ ದ ಪೆಬಲ್ಸ್ ಅಂತ ಅಂದರೆ ಗೋಲಿಗಳನ್ನು ತಗೊಬೇಕಂತೆ. 3 big pebbles, ಇಲ್ಲಿದೆ ನೋಡಿ, 3 big pebbles ಆ್ಯಂಡ್ 13 small ones, 13 ಚಿಕ್ಕ ಒಂದು ಗೋಲಿಗಳನ್ನು ತಗೊಬೇಕಂತೆ. ಪೇಂಟ್ ದೆಮ್ ರೆಡ್ ಫಾರ್ ದ ಟೈಗರ್ಸಿಗೋಸ್ಕರ ರೆಡ್ ಅನ್ನ, ಗ್ರೀನ್ ಫಾರ್ ದ ಗೋಟ್ಸ್, ಮೇಕೆಗೋಸ್ಕರ ಗ್ರೀನ್. ಕೀಪ್ 3 similar pebbles ಫಾರ್ ದ ಟೈಗರ್ಸ್ ಆ್ಯಂಡ್ 13 similar pebbles ಫಾರ್ ದ ಗೋಟ್. 3 ಟೈಗರಿಗಿಡಿ, ಉಳಿದಿದ್ದೆಲ್ಲ 13 ಗೋಟಿಗೋಸ್ಕರ ಇಡಿ. ಇಲ್ಲಿದೆ ಗೋಟ್ 2. ಓಕೆ, ಫೈನ್. ಇಟ್ಟು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ಹೌ ಟು ಪ್ಲೇ ದ ಗೇಮ್ ಅಂತ ಹೇಳ್ಬಿಟ್ಟು. ಸೊ ಬೆಟರ್ ನೀವು ಓದ್ಕೊಳ್ಳಿ, ಆಟ ಆಡಿಸಿ. ಲಾಸ್ಟನ್ನು ನೋಡೋಣ. ನೇಮ್ ಆಫ್ ದ ಗೇಮ್, ಔಟ್ಡೋರ್ ಇಂಡೋರ್ ಹೇಳಿ, ಪ್ಲೇಯರ್ಸ್ ನೀಡೆಡ್ ಎಷ್ಟು ಜನ ಬೇಕು ಅಂತ ಹೇಳಿ, ಇಕ್ವಿಪ್ಮೆಂಟ್ ಏನೇನು ವಸ್ತುಗಳು ಬೇಕು ಅಂತ ನೋಡಿ. ಕಬಡ್ಡಿ ಔಟ್ಡೋರ್, ಹೊರಗಡೆ ಆಟ ಆಡೋದು, ಹೊರಾಂಗಣ ಆಟ. ಟೀಮ್ ಗುಂಪಿನಲ್ಲಿ ಆಡ್ತೀವಿ, ಎಕ್ವಿಪ್ಮೆಂಟ್ ಏನೂ ಬೇಡ ಆಲ್. ಓಕೆ, ನೆಕ್ಸ್ಟ್ ಕ್ರಿಕೆಟ್, ಇದನ್ನು ಹೊರಗಡೆ ಆಡೋದು, ಔಟ್ಡೋರ್, ಟೀಮಲ್ಲಿ ಆಡ್ತೀವಿ. ಬ್ಯಾಟ್ ಬಾಲ್ ಸ್ಟಂಪ್ಸ್. ಫುಟ್ಬಾಲ್ ಔಟ್ಡೋರ್, ಟೀಮ್ ಫುಟ್ಬಾಲ್ ಬೇಕು. ಹಾಕಿ ಔಟ್ಡೋರ್, ಟೀಮ್ ಆಡೋದು, ಹಾಕಿ ಸ್ಟಿಕ್ ಬೇಕು, ಬಾಲ್ ಬೇಕು, ಅದು ನಿಮ್ಮ ಒಂದು ಪಿಕ್ಚರ್ಸಲ್ಲಿದೆ ನೋಡಿ. ಬ್ಯಾಡ್ಮಿಂಟನ್ ಔಟ್ಡೋರ್ ಅಥವಾ ಇಂಡೋರು ಆಡ್ತಾರೆ, 2 ಅಥವಾ 4, 2 ಅಥವಾ 4 ಜನ. ರ್ಯಾಕೆಟ್ ಬೇಕು, ಶಟಲ್ ಕಾಕ್ ಬೇಕು. ಚೆಸ್ ಇಂಡೋರ್ ಆಟ, 2 ಮೆಂಬರ್ಸ್ ಬೇಕು, ಚೆಸ್ ಬೋರ್ಡ್ ಬೇಕು. ಕ್ಯಾರಮ್ ಇಂಡೋರ್, 4 ಜನ ಆಡ್ತೀವಿ, ಕ್ಯಾರಮ್ ಬೋರ್ಡ್ ಬೇಕು. ಮತ್ತು ಪಾನ್ಸ್ ಅದೆಲ್ಲ ರೆಗ್ಯುಲರ್ ಕ್ಯಾರಮ್ ಬೋರ್ಡ್ ಜೊತೆಗಿರುತ್ತೆ. ಖೋ ಖೋ ಔಟ್ಡೋರು, ಹೊರಾಂಗಣ ಆಟ, ಟೀಮಲ್ಲಿ ಆಡ್ತೀವಿ, ಇದಕ್ಕೇನು ಬೇಡ, ಜನ ಬೇಕಷ್ಟೆ. ವಾಲಿಬಾಲ್
ಔಟ್ಡೋರ್ ಆಡ್ತೀವಿ, ಟೀಮ್ ಹೊರಾಂಗಣ ಆಟ ಟೀಮಲ್ಲಿ ಆಡ್ತೀವಿ, ವಾಲಿಬಾಲ್ ಬೇಕು, ಕಟ್ಟಕ್ಕೆ ನೆಟ್ ಬೇಕು. ಟೆನ್ನಿಸ್ ಔಟ್ಡೋರ್ 2 ಅಥವಾ 2 ಅಥವಾ 4 2 ಆರ್ 4 ರ್ಯಾಕೆಟ್ ಬೇಕು, ಟೆನ್ನಿಸ್ ಬಾಲ್ ಬೇಕು. ಔಟ್ಡೋರ್ ಅಂತಂದರೆ ಹೊರಾಂಗಣ ಹೊರಗಡೆ ಆಟೋಡೋದು, ಇಂಡೋರ್ ಅಂತ ಅಂದರೆ ಒಳಾಂಗಣ ಒಳಗಡೆ ಆಡೋದು. ಓಕೆ.